सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहयमहममेयं ध्येयमाम्नायगेयं सदयमसदजेयं श्रीसहायं भजेयम् वेदव्यासगुणावासविद्याधीशसतां वश मां निराशं गतक्लेशं कुर्वनाशं हरेनिशम् विद्वदाद्यः समध्वोऽद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादो वेष्टदः सताम् यस्वानुभावमखिलश्रुतिसारमेकमध्यात्मदीपमतितितिर्शतान्तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे पात्रे धात्रे मनस्थात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः श्रीमन्मध्वमहाचार्यपदपद्मैकसद्मनाम् अणूनां महतां चापि भवतात् करुणामयि हरिः ओम् स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनामन्तर्ध्रुवायानुपलभ्य वर्त्मने ಶ್ರೀ ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಭಾಗವತದ ಉಪದೇಶವನ್ನ ಯಾಕೆ ಮಾಡ್ತಾರೆ? ಅವರು ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಪರೀಕ್ಷಿದ್ರಾಜರು ವಿರಕ್ತರಾಗಿದ್ದಾರೆ. ಎಲ್ಲವನ್ನ ಪರಿತ್ಯಾಗ ಮಾಡಿ ನಾನು ಕೇಳಬೇಕಾದದ್ದು, ತಿಳಿಯಬೇಕಾದದ್ದು, ಅನುಷ್ಠಾನ ಮಾಡಬೇಕಾದದ್ದು, ಭಗವತ್ ಪ್ರೀತಿಕರವಾದದ್ದು ಏನಿದೆ ಅದನ್ನೇ ಮಾಡಬೇಕು ಅಂತನ್ನುವ ದೃಢ ನಿರ್ಣಯದಿಂದ ಬಂದು ಕೂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನ ಚಿಂತನೆಯಿಂದ ನಿತ್ಯ ತರುಣರಾಗಿರುವ, ಎಲ್ಲ ಶಾಸ್ತ್ರಗಳ ಮರ್ಮವನ್ನು ತಿಳಿದಿರುವಂತಹ ಶುಕಾಚಾರ್ಯರು ಬರ್ತಾರೆ. ಅವರು ಬಂದು ಶ್ರೀಮದ್ ಭಾಗವತದ ಉಪದೇಶವನ್ನ ಮಾಡ್ತಾರೆ. ಭಾಗವತ ಏನ್ ಹೇಳ್ತಾ ಇದೆ? ಭಾಗವತದ ಸಾರವನ್ನ ಆರಣ್ಯಕಾಚಾರ್ಯರು ಒಂದು ಪ್ರಕರಣದಲ್ಲಿ ನಿರೂಪಣೆ ಮಾಡ್ತಾರೆ. ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣಂ ಅಂತ ಒಂದು ಪ್ರಕರಣ. ಅದರಲ್ಲಿ ಇಡೀ ಭಾಗವತದ ಸಾರವನ್ನು ಸಂಗ್ರಹ ಮಾಡಿ ನೀಡ್ತಾರೆ. ಅದಾದ ಮೇಲೆ ವಿಸ್ತೃತವಾಗಿ ಹೇಳ್ತಾರೆ. ಒಮ್ಮೆಲೆ ವಿಸ್ತೃತವಾಗಿ ಹೇಳಿದ್ರೆ ಉತ್ಸಾಹ ಬರೋದಿಲ್ಲ, ಕೇಳಬೇಕು ಅಂತ ಅನಿಸೋದಿಲ್ಲ ಕೆಲವರಿಗೆ. ಅದಕ್ಕಾಗಿ ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನು ನಿರೂಪಣೆ ಮಾಡಿದಾಗ ಉತ್ಸಾಹ ಬರುತ್ತದೆ ಎನ್ನುವ ದೃಷ್ಟಿಯಿಂದ ಮೊದಲು ಸಂಕ್ಷಿಪ್ತವಾಗಿ ಹೇಳ್ತಾರೆ. ನಿವೃತ್ತತರ್ಷೈರುಪಗೀಯಮಾನ ಭವೌಷಧಾಶ್ರೋತೃಮನೋಭಿರಾಮಾತ್ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಭಗವಂತನ
ಕಥೆಗಳನ್ನ ಕೇಳಬೇಕು ಅಂತ ಮೊದಲು ಅನ್ನಿಸಬೇಕು. ಭಾಗವತ ಏನ್ ಹೇಳುತ್ತೆ, ಭಗವಂತನ ಚರಿತ್ರೆ ಏನ್ ಹೇಳುತ್ತೆ, ಮೊದಲು ಭಗವತ್ ಕಥೆಗಳನ್ನ ಕೇಳಬೇಕು ಅಂತ ಅನ್ನಿಸಬೇಕು. ಕೆಲವರಿಗೆ ಅನಿಸೋದೇ ಇಲ್ಲ. ದೇವರ ಕಥೆ ಕೇಳಬೇಕು, ಭಗವಂತನ ಮಹಿಮೆಗಳನ್ನ ಕೇಳಬೇಕು ಅಂತಾನೆ ಅನಿಸಲ್ಲ. ಅಂಥವ್ರು ಇದ್ದಾರಲ್ಲ. ದೇವರೇ ಬೇಡ ಅನ್ನುವಂಥವ್ರು ಕೆಲವರು, ದೇವರಿದ್ದಾನೆ ಅನ್ನುವ ಭಾವನೆ ಇದ್ರೂ ಕೂಡ ದೇವರ ಕಥೆ ಯಾಕೆ ನಮಗೆ ಅನ್ನುವ ಭಾವನೆ ಕೆಲವರಿಗೆ. ಹಾಗೆ ಹಲವರಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಅವರ ಕಥೆ ಏನು? ಅವರೇನು ಮನುಷ್ಯರಲ್ವ? ಹಾಗಾದ್ರೆ ಅವರೇನು ಪಶುಗಳ ಅಂತ ಕೇಳಿದ್ರೆ ಯಾರಲ್ಲ ಅಂತ ಹೇಳಿದ್ರು. ಹೌದು ಅಂತ. ಆರಣ್ಯಕಾಚಾರ್ಯರ ಮಾತು ನೋಡಿ, ತಾದೃಶ ಅಪಿ ಬಹವಸ್ಸಂತಿ ಇತಿ ಚೇತ್ ಸಂತು ನಾಮ ಸಹಸ್ರಶ. ದೇವರ ಕಥೆಯನ್ನೇ ಕೇಳದೇನೆ, ಭಗವಂತನ ಮಹಿಮೆಗಳನ್ನೇ ಕೇಳದೇನೆ ಜೀವನವನ್ನೇ ಕಳೆದಂತಹ ಮಹಾನುಭಾವರು ಅನೇಕರಿದ್ದಾರಲ್ಲ, ಸಾವಿರಾರು ಜನ ಇದ್ದಾರೆ. ಇರ್ಲಿ, ಅದರಿಂದೇನು ಅಂತಾರೆ. ಹಾಗಾದ್ರೆ ತರ್ಹಿ ಹರಿಕಥಾಸು ರತಿಂ ಕುರುವಾಣಾಹಕೆ, ಭಗವತ್ ಕಥೆಯಲ್ಲಿ ಆಸಕ್ತಿ ಎಂಥವರಿಗೆ ಬರುತ್ತದೆ ಅಂದ್ರೆ ವಿರಕ್ತಾಹ ನರಾಹ, ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡಂತಹ ಮಾನವರಿಗೆ, ಅಂಥವರಿಗೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುತ್ತದೆ. ಯಾರಿಗೆ ಬರಲೇ ಇಲ್ಲ ಅಂಥವ್ರು ಹಾಗಾದ್ರೆ ಮನುಷ್ಯರೇ ಅಲ್ವ ಅವರು? ಪಶುಗಳ ಅಂತಂದ್ರೆ ಕಿಂತೆ ಪಶವಃ ಸತ್ಯಂ ಸತ್ಯಂ ಅಂತಾರೆ. ಯಾರಿಗೆ ಭಗವತ್ ಕಥೆಯಲ್ಲಿ ಆಸಕ್ತಿಯೇ ಬರೋದಿಲ್ಲ, ಭಗವಂತನ ಕಥೆ ಕೇಳಬೇಕು ಅಂತ ಅನ್ನಿಸಲೇ ಇಲ್ಲ, ಅಂಥವ್ರು ಏನು ಅಂತಂದ್ರೆ ಅವರು ಪಶುಗಳು. ಈ ಮಾತನ್ನ ಹೇಳ್ತಾ ವಿವರಣೆ ಮಾಡ್ತಾ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಇನ್ನು ಕೆಲವರಿದ್ದಾರೆ, ಅವರು ಅನುಷ್ಠಾನಗಳನ್ನು ಮಾಡ್ತಾರೆ. ದೇವರೇ ಬೇಡ ಅಂತ ಹೇಳುವಂಥವ್ರು ಕೆಲವರು, ದೇವರೇ ಇಲ್ಲ ಅಂತ ಹೇಳುವಂಥವ್ರು ಕೆಲವರು, ದೇವರಿದ್ದಾನೆ ಅವನಷ್ಟಕ್ಕೆ ಅವನಿರ್ಲಿ ನಮ್ಮಷ್ಟಕ್ಕೆ ನಾವಿರುತ್ತೇವೆ ಅಂತನ್ನುವಂಥವ್ರು ಕೆಲವರು, ದೇವರಿಗೊಂದು ಕೈ ಮುಗಿದ್ರೆ ಸಾಕು ಅಂತನ್ನುವಂಥವ್ರು ಕೆಲವರು. ಇನ್ನು ಕೆಲವರು ಅವರು ಕರ್ಮಾನುಷ್ಠಾನಗಳನ್ನೇ ಮಾಡ್ತಾರೆ, ಯಾಗಗಳನ್ನು ಮಾಡುತ್ತಾರೆ, ಅದೇ ರೀತಿಯಲ್ಲಿ ದಾನಗಳನ್ನು ಮಾಡುತ್ತಾರೆ, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುತ್ತಾರೆ. ಅಂಥವರು ಇದ್ದಾರೆ. ಆದರೆ ಅವರು ಭಗವತ್ ಕಥೆಗಳನ್ನು ಕೇಳಲ್ಲ, ಭಾಗವತಾದಿ ಗ್ರಂಥಗಳ ಶ್ರವಣವನ್ನು ಮಾಡೋದಿಲ್ಲ. ಅಂಥವರು ಏನು ಅಂತ ಪ್ರಶ್ನೆ. ಭಗವಂತನ ಕಥಾ ಶ್ರವಣವನ್ನು ಮಾಡುವಂತಹ ಆಸಕ್ತಿ ಇಲ್ಲ, ಆದ್ರೆ ಉಳಿದ ಎಲ್ಲ ಅನುಷ್ಠಾನ ಮಾಡುತ್ತಾರೆ, ಅನುಷ್ಠಾನಗಳನ್ನೆಲ್ಲ ಮಾಡುತ್ತಾರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡುತ್ತಾರೆ, ಸ್ನಾನ ಮಾಡುತ್ತಾರೆ, ದಾನ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಭಗವದ್ ಗುಣಚಿಂತನೆ ಇಲ್ಲ, ಭಗವತ್ ಕಥಾಶ್ರವಣ ಇಲ್ಲ. ಅವರ ಪರಿಸ್ಥಿತಿ ಏನು? ಇದನ್ನು ವಿಚಾರ ಮಾಡುತ್ತಾರೆ. ಅವರಿಗೆ ಏನು ಉದ್ದೇಶ ಇದೆ ಅಂತಂದ್ರೆ, ನಾನು ಪುಣ್ಯ ಪಡ್ಕೊಂಡ್ಬಿಡಬೇಕು. ಸ್ನಾನಕ್ಕೆ ಹೋಗ್ತಾರೆ, ಯಾತ್ರೆಯನ್ನು ಮಾಡುತ್ತಾರೆ, ದಾನಗಳನ್ನು ಮಾಡುತ್ತಾರೆ. ಯಾಕೆ ಮಾಡುತ್ತಾರೆ? ಲೋಕೋಪಕಾರ ಮಾಡುತ್ತಾರೆ. ಯಾಕೆ ಮಾಡುತ್ತಾರೆ ಅಂತಂದ್ರೆ ಪುಣ್ಯ ಪಡ್ಕೊಳ್ಬೇಕು ಅಂತ. ಪುಣ್ಯ ಯಾಕೆ ಬೇಕು ಅಂದ್ರೆ ನಾವು ಸ್ವರ್ಗದಲ್ಲಿ ಇರಬೇಕು, ನಾವು ಎಲ್ಲೋ ಸುಖದಲ್ಲಿ ಇರಬೇಕು ಅಂತ ನಾವು ಆಸೆ ಇದೆ. ಆ ಸುಖದ ಆಸೆಗೋಸ್ಕರ ಈ ಕರ್ಮಾನುಷ್ಠಾನವು ಯಾವುದಕ್ಕೋಸ್ಕರ? ಸುಖದ ಆಸೆಗೋಸ್ಕರ. ಸುಖಕ್ಕಾಗಿ ಕರ್ಮಾನುಷ್ಠಾನ ಇದೆ ಹೊರತಾಗಿ ಅದು ಪರಮಾತ್ಮನ ಪ್ರೀತಿಗಾಗಿ, ಮೋಕ್ಷಕ್ಕಾಗಿ ಇಲ್ಲ. ಅಂಥವರಿಗೆ ಭಗವಂತನ ಕಥೆ ಕೇಳಬೇಕು ಅಂತ ಅನಿಸೋದಿಲ್ಲ, ಭಗವಂತನ ಮಹಿಮೆಗಳನ್ನ ಕೇಳಬೇಕು, ಅದನ್ನು ಚಿಂತನೆ ಮಾಡಬೇಕು ಅಂತ ಅನಿಸೋದಿಲ್ಲ. ಹಾಗಾದ್ರೆ ದೇವರ ಅನುಗ್ರಹ ಆಗಬೇಕು, ಮೋಕ್ಷಕ್ಕೆ ಹೋಗಬೇಕು. ಮುಖ್ಯವಾಗಿರುವಂತಹದ್ದು ಮೋಕ್ಷ ತಾನೆ. ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಪರಮಾತ್ಮನ ಅನುಗ್ರಹ ಆಗಬೇಕು. ಆ ಪರಮಾತ್ಮನ ಅನುಗ್ರಹ ಆಗಬೇಕು ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ಶ್ಲೋಕವನ್ನ ಹೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ
ಆವಿಷ್ಟ ಚಿತ್ತೋ ನಭವಾಯ ಕಲ್ಪತೆ. ಈ ಒಂದು ಶ್ಲೋಕ ಬಹಳ ಮಹತ್ವಪೂರ್ಣವಾದ ಶ್ಲೋಕ. ವಿಷ್ಣು ತೀರ್ಥರ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಶ್ಲೋಕ. ಇಡೀ ಭಾಗವತದಲ್ಲಿ ಮಹತ್ವದ ಶ್ಲೋಕ ಶೃಣ್ವನ್ ಗೃಣನ್ ಅಂತನ್ನುವ ಶ್ಲೋಕ. ಜನ್ಮಾದ್ಯಸೇತಃ ಅನ್ನುವ ಶ್ಲೋಕಕ್ಕೆ ಇಡೀ ಭಾಗವತದ ಅರ್ಥವನ್ನು ಹೇಳಿ ವ್ಯಾಖ್ಯಾನ ಮಾಡುವಂತಹ ಕ್ರಮ ಇದೆ. ಅನೇಕರು ಆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ಶ್ಲೋಕಕ್ಕೆ ಶೃಣ್ವನ್ ಗೃಣನ್ ಅಂತನ್ನೋದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಅಂತ ಹೇಳಿ ಅದರ ಮಧ್ಯದಲ್ಲಿ ಈ ಶ್ಲೋಕವನ್ನು ಹೇಳಿ ಈ ಶ್ಲೋಕಕ್ಕೆ 8 ರೀತಿಯಲ್ಲಿ ವ್ಯಾಖ್ಯಾನವನ್ನು ವಿಷ್ಣು ತೀರ್ಥರು ಮಾಡ್ತಾರೆ. ಅವರ ವ್ಯಾಖ್ಯಾನ ಅಂತಂದ್ರೆ ಏನೋ ಪದಗಳಿಗೆ ತುಂಬಾ ಕಸರತ್ತು ಮಾಡಿ ಅನೇಕ ಅರ್ಥಗಳನ್ನು ಹೇಳೋದು ಅಂತಲ್ಲ. ಆ ಶ್ಲೋಕಕ್ಕೆ ಸುಂದರವಾದ ಅವತರಣಿಕೆಯನ್ನು ಕೊಡ್ತಾರೆ. ಯಾಕೆ ಬಂತು ಈ ಶ್ಲೋಕ, ಈ ಶ್ಲೋಕ ಯಾಕೆ ಬಂದಿದೆ, ಏನ್ ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನ ತಿಳಿಸ್ತಾರೆ. ಬಹಳ ಸುಂದರವಾಗಿ ತಿಳಿಸ್ತಾರೆ. ಏನ್ ಮಾಡಬೇಕು? ಶ್ರವಣ ಮಾಡಬೇಕು. ಭಗವಂತನ ಕಥೆಯನ್ನ ಮೊದಲಿಗೆ ಮಾಡಬೇಕಾದ್ದು ಶ್ರವಣ. ಯಾವಾಗಲೂ ಭಗವಂತನ ಕಥೆ ಸಜ್ಜನರು ದೇವರನ್ನು ತಿಳಿದವರು ಹೇಳ್ತಿದ್ದಾರೆ ಅಂದ್ರೆ ಮೊದಲು ಕೇಳಬೇಕು. ಕೇಳೋದ್ರಿಂದ ಏನಾಗತ್ತೆ? ಆವಿಷ್ಟ ಚಿತ್ತ, ಭಗವಂತನ ಪಾದಗಳಲ್ಲಿ ಮನಸ್ಸು ನಿಲ್ತದೆ. ಆ ಭಗವಂತನ ಪಾದದಲ್ಲಿ ಮನಸ್ಸು ನಿಲ್ಲಬೇಕು ಅಂತಂದ್ರೆ ಇದೆಲ್ಲ ಹೆಜ್ಜೆಗಳು. ಶ್ರವಣ ಮಾಡಬೇಕು. ಅದಾದ ಮೇಲೆ ಕೀರ್ತನೆ, ಯಾವಾಗಲೂ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರಬೇಕು. ಹರೇ ವಿಠಲ ಮುರಾರೆ ಅಚ್ಯುತ ಅನಂತ ಗೋವಿಂದ ಅಂತ ಭಗವಂತನ ನಾಮ ಸಂಕೀರ್ತನೆಯನ್ನ ಗುಣ ಸಂಕೀರ್ತನೆಯನ್ನ ಮಾಡಬೇಕು. ಇನ್ನೊಬ್ಬರಿಗೆ ದೇವರ ನೆನಪನ್ನ ತಂದು ಕೊಡಬೇಕು. ಸಂಸ್ಮರಯನ್. ನಾವು ಮಾಡಿದ್ರೆ ಸಾಕು, ಇನ್ನೊಬ್ಬರದ್ದು ಯಾಕೆ? ಹಾಗಾಗಿ ನಮ್ಮ ಸಮಾಜ ಇವತ್ತು ಕುಸಿದು ಹೋಗ್ತಾ ಇದೆ. ಇವತ್ತು ಹಿರಿಯರು ಎಷ್ಟೋ ಜನ ನಾವು ಅನುಷ್ಠಾನ ಮಾಡಿದ್ರೆ ಸಾಕು, ನಾವು ದೇವರ ಚಿಂತನೆ ಮಾಡಿದ್ರೆ ಸಾಕು, ಮಕ್ಕಳು ಓದಿ ಉದ್ಧಾರ ಆಗಲಿ ಅಂತ. ಉದ್ಧಾರ ಆಗೋದಲ್ಲ. ಮಕ್ಕಳು ಓದಿ ಸಂಸ್ಕಾರವನ್ನು ಕಳ್ಕೊಂಡು ಓದಿದ್ದು ಯಾವುದು? ಲೌಕಿಕ ವಿದ್ಯೆಯನ್ನು. ಪರವಿದ್ಯೆ ಇದೆ, ಅದು ವಿದ್ಯೆ ಅಂತನ್ನುವ ಕಲ್ಪನೆಯೇ ಇಲ್ಲ. 2 ವಿದ್ಯೆಗಳಲ್ಲಿ ಲೌಕಿಕ ವಿದ್ಯೆ ಅದು ಜಘನ್ಯವಾದ ವಿದ್ಯೆ. ಉತ್ತಮವಾದ ವಿದ್ಯೆ ಪರವಿದ್ಯೆ, ಪರಮಾತ್ಮನನ್ನು ತಿಳಿಸಿಕೊಡೋ ವಿದ್ಯೆ, ಅದು ಶ್ರೇಷ್ಠವಾದ ವಿದ್ಯೆ. ಅದನ್ನು ವಿದ್ಯೆ ಅಂತನ್ನೋ ಪರಿಗಣನೆಯನ್ನೂ ಮಾಡದಷ್ಟು ಅವಿವೇಕಿಗಳು ನಮ್ಮವರೇ ಆಗಿದ್ದಾರೆ. ನಮ್ಮ ಹುಡುಗ ಓದಿದವನಿದ್ದಾನೆ, ಮತ್ತು ಶಾಸ್ತ್ರಾಧ್ಯಯನ ಮಾಡಿದವರು ಓದಿದವರಲ್ವಾ? ಈ ಅಧ್ಯಯನ, ಇದರ ಬಗ್ಗೆ ಶ್ರದ್ಧೆ ಇಲ್ಲ. ಜೊತೆಯಲ್ಲಿ ನಾವು ಕಥೆಯನ್ನ ಕೇಳುತ್ತೇವೆ, ಭಾಗವತವನ್ನ ಕೇಳುತ್ತೇವೆ, ಮಕ್ಕಳು ಕೇಳಬೇಕು, ನಮ್ಮ ಮಕ್ಕಳಿಗೂ ಇದರಲ್ಲಿ ಶ್ರದ್ಧೆ ಬರಬೇಕು ಅಂತನ್ನುವ ಎಚ್ಚರ ನಮ್ಮಲ್ಲಿ ಇಲ್ಲ. ಇದು ದೊಡ್ಡ ಅಪರಾಧ. ನಾವು ಕೇಳಬೇಕು ಮಾತ್ರ ಅಲ್ಲ, ಕೇಳುವಂತೆ ಮಾಡಬೇಕು. ದೇವರ ಸ್ಮರಣೆಯನ್ನ ಅವರಿಗೂ ತಂದು ಕೊಡಬೇಕು. ಜಾವ ಜಾವಕ್ಕೆ ಎದ್ದು ನೆರೆಹೊರೆಯು ಕೇಳುವಂತೆ ವಿಠಲ ವಿಠಲ ಅಂತ ಗಟ್ಟಿಯಾಗಿ ಹೇಳಬೇಕು ಅಂತ. ಇನ್ನೊಬ್ಬರು ಕೇಳಿಸ್ಕೊಳ್ತಾರೆ, ಕೇಳಿಸಿಕೊಳ್ಳಿ ಅಂತಾನೆ ಹೇಳೋದು ಅಂತ. ಇನ್ನೊಬ್ಬರಿಗೂ ಭಗವಂತನ ಸ್ಮರಣೆ ಬರಲಿ ಅಂತ. ನಾವು ಮಾತ್ರ ಸ್ಮರಣೆ ಮಾಡೋದಲ್ಲ. ಪ್ರಹ್ಲಾದರಾಜರು ಅವರು ನರಸಿಂಹನ ಮುಂದೆ ನಿಂತುಕೊಂಡಾಗ ನರಸಿಂಹ ಅಂತಾನೆ, ಬಾ ಮೋಕ್ಷಕ್ಕೆ ಹೋಗೋಣ ಅಂತಂತಾನೆ. ಪ್ರಹ್ಲಾದರಾಜರಂತಾರೆ, ಸ್ವಾಮಿ, ಇವರಿಗೆ ನೀನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ನಿನ್ನ ಹತ್ರ ಹೇಗೆ ಬರೋದು ಅಂತಾನೆ ಗೊತ್ತಿಲ್ಲ. ಇಂಥವ್ರನ್ನೆಲ್ಲ ನೋಡುತ್ತಾ ಅವರನ್ನೆಲ್ಲ ಹಾಗೆ ಕೈ ಬಿಟ್ಟು ಬರ್ಲಿಕ್ಕೆ ನನಗಿಷ್ಟ ಇಲ್ಲ, ಅವರನ್ನು ಸರಿದಾರಿಗೆ ತಗೊಂಡು ನಾನು ಬರ್ತೇನೆ ಅಂತಾರೆ ಪ್ರಹ್ಲಾದರಾಜ. ಇನ್ನೊಬ್ಬರಿಗೂ ಕೂಡ ಭಗವಂತನ ಚಿಂತನೆಯನ್ನು ತಂದು ಕೊಡೋದು ಇದೊಂದು ದೊಡ್ಡ ಸಾಧನೆ. ಆ ರೀತಿ ಮಾಡಿದಾಗ 4 ಜನರ ಮಧ್ಯದಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಇನ್ನೊಬ್ಬರಿಗೂ ತರ್ತಾ ಇದ್ದಾಗ ಆವಾಗ ಇನ್ನಷ್ಟು ಭಗವಂತನಲ್ಲಿ ಶ್ರದ್ಧೆ ಪ್ರವೃತ್ತಿ ಹೆಚ್ಚಾಗತ್ತೆ. ಇನ್ನೊಬ್ಬರಿಗೆ ಹೇಳ್ತಾ ಇದ್ದು ತಾನು ಭಗವಂತನ ಗುಣಚಿಂತನೆಯನ್ನ, ಶಾಸ್ತ್ರಾದಿಗಳ ಚಿಂತನೆಯನ್ನ, ವಿಮರ್ಶೆಯನ್ನ ಮಾಡದೇ ಹೋದ್ರೆ ಜನ ಅನ್ನೋದಿಲ್ವ ಆವಾಗ, ಓ ಇದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಮಾತ್ರನಾ ಇದು ಅಂತ ಅನ್ನೋದಿಲ್ವಾ? ಅದರಿಂದಲಾದ್ರೂ ಪ್ರವೃತ್ತಿ ಹೆಚ್ಚಾಗತ್ತೆ.
ಹೀಗಾಗಿ ಕೇಳಬೇಕು, ಹೇಳಬೇಕು, ತಾನು ಯಾವಾಗಲೂ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು, ಇನ್ನೊಬ್ಬರಿಂದ ಮಾಡಿಸಬೇಕು. ಭಗವಂತನ ನಾಮಗಳು, ಭಗವಂತನ ರೂಪಗಳು ಅದೆಲ್ಲವೂ ಕೂಡ ಮಂಗಲಮಯವಾಗಿರುವಂಥ, ಆ ಮಂಗಲಮಯವಾಗಿರುವಂತಹ ಭಗವಂತನ ನಾಮ ರೂಪಗಳ ಸದಾ ಚಿಂತನೆಯನ್ನು ಮಾಡ್ತಾ ಇರಬೇಕು. ಈ ರೀತಿಯಲ್ಲಿ ಯಾರು ಇರ್ತಾ ಇದ್ದಾರೆ, ಕ್ರಿಯೆಗಳನ್ನು ಮಾಡೋದು, ಎಲ್ಲ ಸತ್ಕರ್ಮಗಳನ್ನು ಮಾಡಿ ಆ ಸತ್ಕರ್ಮಗಳಲ್ಲಿ ಭಗವಂತನ ಚಿಂತನೆ ಯಾರಿಗಿರ್ತದೆ ಅಂಥವನು ನಭವಾಯ ಕಲ್ಪತೆ, ಅಂಥವನು ಸಂಸಾರಕ್ಕೆ ಮತ್ತೆ ಬರೋದಿಲ್ಲ, ಅವನು ಬಿಡುಗಡೆಯನ್ನ ಹೊಂದುತ್ತಾರೆ, ಮೋಕ್ಷವನ್ನ ಹೊಂದುತ್ತಾ ಇದ್ದಾನೆ ಅಂತ. ಈ ರೀತಿಯಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಪುರುಷಾರ್ಥ ಇದಕ್ಕೆ ಒಂದು ರೀತಿಯಲ್ಲಿ ಹೇಳೋದು ಶುಕಾಚಾರ್ಯರು, ಎಲ್ಲರೂ ಬಯಸೋದು ಮೋಕ್ಷವನ್ನು. ಮೋಕ್ಷ ಬೇಕು, ಮೋಕ್ಷ ಬೇಕು, ನಾವೇನು ಮೋಕ್ಷ ಬೇಕು ಅಂತ ಹೇಳಲೇ ಇಲ್ಲ, ನಮಗೆ ಹಾಗೆ ಅನ್ನಿಸಲೇ ಇಲ್ಲ ಅಂತ ಕೆಲವರು ಹೇಳ್ಬೋದು. ಸುಖ ಬೇಕು ಅಂತ ಹೇಳ್ತಿರೋ ಇಲ್ಲ, ಮೋಕ್ಷ ಬೇಕು ಅಂತ ಹೇಳೋದಿಲ್ಲ, ಸುಖ ಬೇಕು ಅಂತ ಹೇಳ್ತಿರೋ ಇಲ್ಲ. ಮೋಕ್ಷ ಅಂದ್ರೆ ಏನು? ಅದು ಸ್ವರೂಪ ಸುಖವೇ. ಅಂತಹ ಸುಖ, ದುಃಖದ ಸ್ಪರ್ಶವೂ ಇಲ್ಲದೆ ಇರುವಂತಹ ಸುಖ ಬೇಕು ಅಂತನೋ ಅಪೇಕ್ಷೆ ಎಲ್ಲರಿಗೂ ಇದೆ. ಆ ಮೋಕ್ಷ ಬೇಕು ಅಂತಂದ್ರೆ ಏನ್ ಮಾಡಬೇಕು? ಅದಕ್ಕೆ ಹೇಳಿದ್ರು, ಮೋಕ್ಷ ಬೇಕು ಅಂದ್ರೆ ಶ್ರವಣಾದಿಗಳನ್ನ ಮಾಡಿ. ಮೋಕ್ಷದ ಅಪೇಕ್ಷೆ ಯಾರಿಗಿದೆ ಅವರು ಮೊದಲು ಶ್ರವಣಾದಿಗಳನ್ನ ಮಾಡಿ, ನಿರಂತರವಾಗಿ ಶ್ರವಣಾದಿಗಳನ್ನ ಮಾಡ್ತಾ ಇರೋದ್ರಿಂದ ಭಗವಂತನಲ್ಲಿ ಮನಸ್ಸು ನಿಂತು ಅದಾದ ಮೇಲೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ. ಮೋಕ್ಷಕ್ಕೆ ಹೋಗಲಿಕ್ಕೆ ಪ್ರಧಾನವಾದ ಸಾಧನ ಯಾವುದು? ಭಕ್ತಿ. ಭಕ್ತಿಯೇ ಮೋಕ್ಷಕ್ಕೆ ಹೋಗಲಿಕ್ಕೆ ಪ್ರಧಾನವಾದಂತಹ ಸಾಧನ. ಮತ್ತೊಂದು ಜ್ಞಾನ, ಕರ್ಮ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ. ಕೃಷ್ಣ ಗೀತೆಯಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ ಅಂತ ಹೇಳಿದ್ದಾರೆ. ಯೋಗ ಅಂತಂದ್ರೆ ಉಪಾಯ. ಪರಮಾತ್ಮನನ್ನು ಹೊಂದೋದಕ್ಕೆ ಜ್ಞಾನ ರೂಪವಾದಂತಹ ಉಪಾಯ, ಪರಮಾತ್ಮನನ್ನು ಹೊಂದೋದಕ್ಕೆ ಕರ್ಮ ರೂಪವಾದ ಉಪಾಯ. ಕರ್ಮ ದೇವರ ಕಡೆ ಕರ್ಕೊಂಡು ಹೋಗುತ್ತಾ? ಅವಶ್ಯ ಕರ್ಕೊಂಡು ಹೋಗುತ್ತೆ. ಕರ್ಮ ಕೇವಲ ಕರ್ಮ ಆಗಿರಬಾರದು, ಜ್ಞಾನ ಸಹಿತವಾದ ಕರ್ಮ, ಭಕ್ತಿ ಸಹಿತವಾದ ಕರ್ಮ. ಯಾರು ಹೆಚ್ಚು ಒತ್ತನ್ನು ಯಾವುದಕ್ಕೆ ಕೊಡ್ತಾರೆ ಅದನ್ನೇ ಇಟ್ಟುಕೊಂಡು ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ ಅಂತ ವ್ಯವಹಾರವೇ ಹೊರತು, ಕರ್ಮ ಅನುಷ್ಠಾನ ಮಾಡುವಂಥವನು ಶಾಸ್ತ್ರಾಧ್ಯಯನವನ್ನೇ ಮಾಡಲಿಲ್ಲ, ದೇವರ ಬಗ್ಗೆ ಏನೂ ಕೇಳಲೇ ಇಲ್ಲ, ತಿಳಿಯಲಿಲ್ಲ, ಬರೀ ಕರ್ಮಗಳನ್ನು ಮಾಡ್ತಾನೆ ಅಂತಂದ್ರೆ ಅದು ಕರ್ಮ ಯೋಗ ಅಂತ ಆಗೋದಿಲ್ಲ, ಅದು ಯೋಗ ಆಗೋದಿಲ್ಲ, ಅದು ಉಪಾಯ ಅಂತ ಆಗೋದಿಲ್ಲ. ಅದರ ಜೊತೆಯಲ್ಲಿ ಜ್ಞಾನ ಭಕ್ತಿಗಳು ಸೇರಿರಬೇಕು. ಯಶೋಧ ಮೊದಲಾದಂಥವರು ಅವರು ಭಕ್ತಿ ಯೋಗಿಗಳು, ಜನಕ ರಾಜ ಮೊದಲಾದಂಥವರು ಅವರು ಕರ್ಮಯೋಗಿಗಳು, ಇನ್ನು ಸನಕಾದಿಗಳು ಅವರು ಜ್ಞಾನ ಯೋಗಿಗಳು. ಜ್ಞಾನ ಪ್ರಚುರವಾಗಿದೆ, ಅದರ ಜೊತೆಯಲ್ಲಿ ಕರ್ಮ ಭಕ್ತಿಗಳು ಸೇರಿಕೊಂಡಿವೆ. ಭಕ್ತಿ ಪ್ರಚುರವಾಗಿದೆ, ಜ್ಞಾನ ಕರ್ಮಗಳು ಸೇರಿಕೊಂಡಿವೆ ಅಂತ ಈ ರೀತಿಯಲ್ಲಿ ವಿಭಾಗಗಳನ್ನು ಹೇಳ್ತಾರೆ. ಹೀಗೆ ಮೂರು. ಅದರಲ್ಲಿ ಭಕ್ತಿ ಅತ್ಯಂತ ಪ್ರಧಾನವಾದ್ದು. ಭಕ್ತಿ ಭಕ್ತಿ ಇಲ್ಲದಂಥವನಿಗೆ ಭಗವಂತನ ಪ್ರಾಪ್ತಿ ಇಲ್ಲ. ಹೀಗಾಗಿ ಭಕ್ತಿ ಬೇಕು. ಇದರಲ್ಲಿ ಅತ್ಯಂತ ಉತ್ತಮವಾದಂಥದ್ದು ಭಕ್ತಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಶ್ಲೋಕ ಹೊರಟಿದೆ. ಆವಿಷ್ಟ ಚಿತ್ತ ನಭವಾಯ ಕಲ್ಪತೆ. ಸಂಸಾರಕ್ಕೆ ಬರೋದಿಲ್ಲ, ಬಿಡುಗಡೆಯನ್ನು ಹೊಂತಾನೆ, ಮೋಕ್ಷವನ್ನು ಹೊಂತಾನೆ. ಯಾರು ಹೊಂತಾರೆ? ಆವಿಷ್ಟ ಚಿತ್ತ. ಪರಮಾತ್ಮನಲ್ಲಿ ಮನಸ್ಸು ಯಾರದು ನೆಲೆಗೊಂಡಿದೆ. ಪರಮಾತ್ಮನಲ್ಲಿ ಮನಸ್ಸು ನೆಲೆಗೊಳ್ಳೋದು ಅಂತಂದ್ರೆ ಭಕ್ತಿ ಇರೋದು ಅಂತ ಅರ್ಥ. ಯಾರು ಭಕ್ತನಾಗಿದ್ದಾನೆ ಅವನು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಅಂತ. ಭಕ್ತಿ ಸಂಸಾರದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಮುಖ್ಯವಾದಂತಹ ಸಾಧನ ಅನ್ನೋದನ್ನ ತಿಳಿಸಿದೆ. ಈ ಭಕ್ತಿಯನ್ನ ಮಾಡಬೇಕು ಪರಮಾತ್ಮನಲ್ಲಿ ಅಂತಂದ್ರೆ ಅದಕ್ಕೆ ಭಕ್ತಿಗೆ ಏನು ಬೇಕು? ಭಾಗವತ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ಭಾಗವತ ಧರ್ಮ
ಬಹಳ ಮಹತ್ವದ್ದು. ಭಾಗವತ ಧರ್ಮಗಳನ್ನ ವೇದವ್ಯಾಸರು ನಿರೂಪಿಸ್ತಾ ಇದ್ದಾರೆ. 3 ಕಡೆಯಲ್ಲಿ ಈ 30 ಭಾಗವತ ಧರ್ಮಗಳನ್ನು ಹೇಳ್ತಾರೆ. 30 ಭಾಗವತ ಧರ್ಮಗಳಿವೆ. ಭಾಗವತ ಹೇಳಿರುವ ಭಗವಂತನ ಪ್ರಾಪ್ತಿಗಾಗಿರುವಂತಹ ಧರ್ಮಗಳು ಅದು ಎಷ್ಟು ಅಂದ್ರೆ 30. ಅದನ್ನ 3ನೇ ಸ್ಕಂಧದ ಕಪಿಲ ಗೀತೆಯಲ್ಲಿ, 7ನೇ ಸ್ಕಂಧದಲ್ಲಿ ನಾರದ ಯುಧಿಷ್ಠಿರರ ಸಂವಾದದಲ್ಲಿ, 11ನೇ ಸ್ಕಂಧದಲ್ಲಿ ಅಲ್ಲಿ ಜಾಯಂತೆಯೋಪಾಖ್ಯಾನದ ಸಂದರ್ಭದಲ್ಲಿ, ಹೀಗೆ 3 ಕಡೆಗಳಲ್ಲಿ ಈ ತ್ರಿಂಶದ್ ಭಾಗವತ ಧರ್ಮಗಳ ನಿರೂಪಣೆಯನ್ನ ಭಾಗವತ ನಮಗೆ ಮಾಡುತ್ತೆ. ಇದು ಬಹಳ ಮಹತ್ವಪೂರ್ಣ ಅನ್ನೋದನ್ನು ತಿಳಿಸಿಕೊಡುತ್ತೆ. ಅದರ ವಿಸ್ತೃತವಾದ ವಿವರಣೆಯನ್ನ ಆರಣ್ಯಕಾಚಾರ್ಯರು ಮಾಡ್ತಾರೆ. ಅದನ್ನು ನಾವು ಮುಂದೆ ನೋಡ್ತೇವೆ. ಆ 30 ಭಾಗವತ ಧರ್ಮ, ಆ 30 ಭಾಗವತ ಧರ್ಮಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಯಾವುದು? ಭಗವಂತನ ಭಕ್ತಿ ಬಂದ್ರೆ ಆವಾಗ ಭಕ್ತಿಯಿಂದಾಗಿ ಪರಮಾತ್ಮನ ಅನುಗ್ರಹ ಮೋಕ್ಷ. ಆ ಭಕ್ತಿ ಬರಬೇಕು ಅಂದ್ರೆ ಭಾಗವತ ಧರ್ಮಗಳ ಪಾಲನೆಯನ್ನು ಮಾಡಬೇಕು. ಭಾಗವತ ಧರ್ಮಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದದ್ದು ಭಕ್ತಿಯನ್ನು ಉಂಟು ಮಾಡುವಂತಹ ಭಾಗವತ ಧರ್ಮ ಯಾವುದು? ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್. ಶ್ರವಣ, ಕೀರ್ತನ, ಮನನ, ಇದು ಅತ್ಯಂತ ಪ್ರಧಾನವಾದ ಭಾಗವತ ಧರ್ಮ. ಇದರಿಂದಾಗಿ ಭಕ್ತಿಯ ಅಭಿವೃದ್ಧಿಯಾಗ್ತದೆ. ಇದರಿಂದ ನಾವು ಪರಮಾತ್ಮನ ಕಡೆಗೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಿರೂಪಣೆ ಮಾಡಲಿಕ್ಕೆ ಈ ಶ್ಲೋಕ ಹೊರಟಿದೆ. ಪರಮಾತ್ಮನನ್ನು ಹೊಂದೋದಕ್ಕೆ ಭಕ್ತಿ ಬೇಕು. ಪರಮಾತ್ಮನನ್ನು ಹೊಂದೋದಕ್ಕೆ ವೈರಾಗ್ಯ ಬೇಕು. ಆ ವೈರಾಗ್ಯವನ್ನು ತಿಳಿಸೋದಕ್ಕಾಗಿ ಈ ಶ್ಲೋಕ ಹೊರಟಿದೆ. ಆವಿಷ್ಟ ಚಿತ್ತ, ದೇವರಲ್ಲಿ ಮನಸ್ಸು ಹೋಗಿ ಬಿಡಬೇಕು. ಅದು ಯಾವಾಗ ಹೋಗ್ಲಿಕ್ಕೆ ಸಾಧ್ಯ? ಅದು ಬೇರೆ ಕಡೆ ಹೋಗಲಿಲ್ಲ ಅಂತಾದ್ರೆ ಮಾತ್ರ ದೇವರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಬೇರೆ ಆಲೋಚನೆ ಬರಲಿಲ್ಲ ಅಂತಂದ್ರೆ ಆವಾಗ ದೇವರಲ್ಲಿ ಮನಸ್ಸು ಹೋಗ್ತದೆ. ಬೇರೆ ಆಲೋಚನೆ ಇದ್ದಾಗ ದೇವರ ಕಡೆ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಹಾದು ಹೋಗ್ತಾ ಇರ್ತದಷ್ಟೇ. ಅದು ಆವೇಶ ಆಗಲ್ಲ. ಮನಸ್ಸು ದೇವರಲ್ಲಿ ಪೂರ್ತಿಯಾಗಿ ಆವಿಷ್ಟ ಆಗಬೇಕು. ಮನಸ್ಸು ಪರಮಾತ್ಮನಲ್ಲಿ ಸೇರ್ಕೊಳ್ಬೇಕು. ಅದು ಯಾವಾಗ ಸಾಧ್ಯ ಅಂತಂದ್ರೆ ಬೇರೆ ಕಡೆಯಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇಲ್ಲ ಅಂತಾದ್ರೆ ಮಾತ್ರ ಅದು ಪರಮಾತ್ಮನಲ್ಲಿ ಆವಿಷ್ಟ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಬೇರೆ ಕಡೆ ಹೋಗಬಾರದು, ಪರಮಾತ್ಮನಲ್ಲಿ ಹೋಗಬೇಕು. ಆ ಬೇರೆ ಕಡೆ ಹೋಗದೇ ಇರೋದೇ ವೈರಾಗ್ಯ. ಪರಮಾತ್ಮನಲ್ಲಿ ಹೋಗೋದು ಅದು ಭಕ್ತಿ. ಇದಕ್ಕೆ ಈ ವೈರಾಗ್ಯ ಬರಬೇಕು. ಬೇರೆ ಕಡೆ ನಮ್ಮ ಮನಸ್ಸು ಹೋಗಬಾರದು. ಈಗ ಹೋಗ್ತಾ ಇದೆ ನೋಡಿ, ಬೇರೆ ಆಲೋಚನೆಗಳು ಬರ್ತಾ ಇರ್ತವೆ. ಆ ಬೇರೆ ಆಲೋಚನೆಗಳು ಬರದಂತೆ, ಅದು ಎಲ್ಲಿಯೂ ಮನಸ್ಸು ಹೋಗದಂತೆ ದೇವರ ಕಡೆನೇ ಮನಸ್ಸು ಹೋಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಕಪಿಲ ದೇವಹೂತಿಗೆ ಉಪದೇಶ ಮಾಡುವಾಗ ಮೋಕ್ಷಕ್ಕೆ ಪ್ರಧಾನವಾದ ಸಾಧನ ಅಂತಂದ್ರೆ ಕಪಿಲ ಹೇಳುವಂತಹ ಮಾತು, ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ವಿಷಯಗಳಲ್ಲಿ ಆಸಕ್ತವಾಯಿತು ಅಂತಂದ್ರೆ ಅದು ಬಂಧನಕ್ಕೆ ಕಾರಣ ಆಗತ್ತೆ. ವಿಷಯಗಳಿಂದ ಬಿಡುಗಡೆ ಹೊಂದಿದೆ, ಪರಮಾತ್ಮನ ಕಡೆ ಮನಸ್ಸು ಹೋಯಿತು ಅಂತಂದ್ರೆ ಅದೇ ಮೋಚನೆಗೆ ಕಾರಣ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಮನಸ್ಸು ಅಂತಾನೆ. ಮನಸ್ಸು ಅದು ಬೀಗದ ಕೈ ಇದ್ದ ಹಾಗೆ. ಬೀಗ ಹಾಕೋದಕ್ಕೂ ಅದೇ, ತೆಗೆಯೋದಕ್ಕೂ ಅದೇ. ಹಾಕಲಿಕ್ಕೆ ಬೇರೆ, ತೆಗಿಲಿಕ್ಕೆ ಬೇರೆ ಅಂತಿಲ್ಲ. ಒಂದೇ ಬೀಗದ ಕೈಯಿಂದ ನಾವು ಬೀಗವನ್ನು ಹಾಕ್ತೇವೆ, ಬೀಗವನ್ನು ತೆಗಿತೇವೆ. ಅದು ಎಡಕ್ಕೆ ತಿರುಗಿಸಿದರೆ ಬೀಗ ಹಾಕೊಳ್ಳುತ್ತೆ, ಬಲಕ್ಕೆ ತಿರುಗಿಸಿದರೆ ಬೀಗ ತೆರೆದುಕೊಳ್ಳುತ್ತೆ. ಎಡಕ್ಕೆ ನಮ್ಮ ಮನಸ್ಸು ಎಡಪಂಥೀಯಾಗಿರುತ್ತೆ ನೋಡಿ. ವಿಷಯಗಳ ಕಡೆಗೆ ದೇವರನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು ಅಂತಂದ್ರೆ ಅದೇ ಬಂಧನಕ್ಕೆ ಕಾರಣ ಆಗತ್ತೆ. ಅದೇ ನಮ್ಮ ಮನಸ್ಸು ಬಲಕ್ಕೆ ಹೋಗಬೇಕು.
ಬಲಕ್ಕೆ ಹೋಗ್ಬೇಕು, ಪ್ರದಕ್ಷಿಣೆ ಬರಬೇಕು ನೋಡಿ. ಅದಕ್ಕೆ ಪ್ರದಕ್ಷಿಣ ಅಂತ. ದೇವರಿಗೆ ಪ್ರದಕ್ಷಿಣೆ ಬರಬೇಕು ಅಂತ. ದಕ್ಷಿಣ, ದೇವರಿಗೂ ಬಲ, ನಮಗೂ ಬಲನೆ. ನಾವು ಹೀಗೆ ಬಲಕ್ಕೆ ಹೊರಡುತ್ತೇವೆ, ಮತ್ತೆ ಬಲಕ್ಕೆ, ಮತ್ತೆ ಬಲಕ್ಕೆ, ಮತ್ತೆ ಬಲಕ್ಕೆ ಅಂತ. ಹೀಗೆ ನಾಲ್ಕು ಕಡೆಯಲ್ಲೂ ಬಲಕ್ಕೆ 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 ತಿರುಗುತ್ತಾ ಇದ್ರೆ ಆವಾಗ ಅದು ಪ್ರದಕ್ಷಿಣ. ಚೆನ್ನಾಗಿ ದಕ್ಷಿಣ 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 ದಿಕ್ಕಿಗಳಿಗೆ ಬಲಕ್ಕೆ ಬಲಕ್ಕೆ ತಿರುಗುತ್ತಾ ಇದ್ರೆ ಅದು ಪ್ರದಕ್ಷಿಣ ಅಂತ ಆಗತ್ತೆ. ಹಾಗೆ ದೇವರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇದೆ ಅಂತಂದ್ರೆ ಅದು ಬಿಡುಗಡೆಗೆ ಕಾರಣ ಆಗತ್ತೆ. ವಿಷಯಗಳಲ್ಲಿ ಆಸಕ್ತವಾಗಿದೆ ಅಂತಂದ್ರೆ ಬಂಧನಕ್ಕೆ ಕಾರಣ ಆಗುತ್ತೆ. ವಿಷಯಗಳಲ್ಲಿರುವ ಮನಸ್ಸನ್ನ ಅದನ್ನ ತೆಗೆದು ದೇವರಲ್ಲಿ ಇಡಬೇಕು. ಅಷ್ಟು ಮಾಡಿದ್ರೆ ಆಯ್ತು, ಮೋಕ್ಷ ಸಿಗತ್ತೆ. ಅದು ಹೇಗೆ ಸಾಧ್ಯ? ಇಷ್ಟು ಆಸಕ್ತಿ ಬಂದಿದೆ, ಅದು ಇವತ್ತಿನದ್ದು ನಿನ್ನೆಯದ್ದು ಅಲ್ಲ. ಇವತ್ತು ನಿನ್ನೆ ಬಂದಿರುವ ಮೊಬೈಲ್ ಬಂದಾಗಲೇನೆ ಮೊಬೈಲ್ ಬಿಟ್ಟಿರ್ಲಿಕ್ಕಾಗಲ್ಲ. ಮಕ್ಕಳಿಗೆ ಒಂದು ದಿವಸ ಇವತ್ತು ಮೊಬೈಲ್ ನೋಡಬೇಡ ಅಂತ ಹೇಳಿ ನೋಡಿ, ಪರೀಕ್ಷೆ ಮಾಡಿ ನೋಡಿ, ಸಾಧ್ಯ ಆಗತ್ತ? ದೊಡ್ಡವರಿಗೂ ಸಾಧ್ಯ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಮೊಬೈಲನ್ನೇ ನೋಡದೇ ಇರುವಂತಹ ವ್ಯಕ್ತಿ ಇತ್ತೀಚೆಗೆ ಒಂದು 20 ವರ್ಷದಿಂದ ಮೊಬೈಲ್ ನೋಡಿ ಆ ಮೊಬೈಲನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಇನ್ನ ಹುಟ್ಟುತ್ತಾನೆ ಗರ್ಭದಲ್ಲಿರುವಾಗಲೇನೆ ಮೊಬೈಲ್ ಸಂಪರ್ಕ ಆಗಿರುವಂತಹ ಶಿಶುವಿಗೆ ಮೊಬೈಲ್ ಬಿಟ್ಟಿರುವಂತಂದ್ರೆ ಹೇಗೆ ಸಾಧ್ಯ ಆಗತ್ತೆ? ಆಗೋದಿಲ್ಲ. ಈ ವಿಷಯ ಅಷ್ಟು ಆಕರ್ಷಣೆ ಮಾಡುತ್ತೆ. ಏನೋ ಒಂದು ಕಾರಣ ಕೊಡೋದು, ನನಗೆ ಅದಕ್ಕಾಗಿ ಬೇಕು, ಇದಕ್ಕಾಗಿ ಬೇಕು ಅಂತ. ಅಷ್ಟು ಸೆಳೀತದೆ. ಎಲ್ಲರ ಕೈಯಲ್ಲೂ ಮೊಬೈಲ್. ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅದು ಬೇಕು ಅಂತ. ಹೀಗೆ ಎಲ್ಲ ವಿಷಯಗಳ ಕಡೆಯಲ್ಲಿ ಮನಸ್ಸು ಹೋಗ್ತಾ ಇದೆ. ಹಾಗೆ ಹೋಗ್ತಾ ಇರೋ ಮನಸ್ಸನ್ನ ಪರಮಾತ್ಮನಲ್ಲಿ ತಂದು ನಿಲ್ಲಿಸಬೇಕು ಅಂತಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಮೊದಲು ಶ್ರವಣ ಮಾಡಿ. ಈಗ ನೋಡಿ, 1 ಗಂಟೆ ಯಾರು ಮೊಬೈಲ್ ಮುಟ್ಟಲ್ಲ, ಎಲ್ಲ ನಿಶ್ಶಬ್ದ, ಅದೆಲ್ಲ ಸ್ತಬ್ಧ ಆಗಿರತ್ತೆ. ಇದ್ರೂ ಕೂಡ ಅಲ್ಲೇ ಸ್ತಬ್ಧ ಆಗಿರತ್ತೆ. ಅದು ಗಲಾಟೆ ಮಾಡಲ್ಲ, ಕೂತವ್ರು ಯಾರು ಕೂಡ ಅದರ ಕಡೆ ಲಕ್ಷ್ಯ ಹರಿಸಲ್ಲ. ಮೊದಲು ಹಾಗೆ ದೇವರ ಕಥೆಯನ್ನ ಕೇಳೋದಕ್ಕೆ ಮನಸ್ಸು ಮಾಡಿ, ದೇವರ ಕಥೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಿ. ಆಮೇಲೆ ಭಗವತ್ ಕೀರ್ತನೆಯನ್ನು ಮಾಡ್ತಾ ಹೋಗಿ. ಹಾಗೆ ಒಂದೊಂದೇ ಹೆಜ್ಜೆ. 1 ಗಂಟೆ ಇದ್ದದ್ದು 2 ಗಂಟೆ, 3 ಗಂಟೆ. ನಾನು ಶ್ರವಣ ಮಾಡುವಾಗ ಕೇಳೋದಿಲ್ಲ, ಅದು ಇನ್ನೊಬ್ಬರಿಗೂ ತೊಂದರೆ ಆಗತ್ತೆ. ದೇವರ ಪೂಜೆಯನ್ನು ಮಾಡುವಾಗ, ನಾನು ದೇವರ ಮನೆಯಲ್ಲಿರುವಾಗ ಮೊಬೈಲ್ ಮುಟ್ಟೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಹೆಚ್ಚೆಚ್ಚು ಭಗವಂತನ ಗುಣಗಾನವನ್ನು ಮಾಡುವಾಗ ನಾನು ಮುಟ್ಟೋದಿಲ್ಲ. ಈ ರೀತಿಯಲ್ಲಿ ಮಾಡ್ತಾ ಹೋದಂತೆ ಹೆಚ್ಚೆಚ್ಚು ನಾವು ಭಗವಂತನ ವಿಷಯದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಂತೆನೆ ಉಳಿದದ್ದೆಲ್ಲ ದೂರ ಆಗ್ತಾ ಹೋಗುತ್ತೆ. ಅದು ಆವಾಗ ಉಳಿದ ಕಡೆಯಲ್ಲಿ ನಮ್ಮ ಮನಸ್ಸು ಹೋಗದೇನೆ ಭಗವಂತನ ಕಡೆ ಹೋಗುತ್ತೆ. ಅದಕ್ಕೆ ಇದು ಉಪಾಯ. ವೈರಾಗ್ಯವನ್ನ ಸಂಪಾದನೆ ಮಾಡಿಕೊಂಡ್ರೆ ಭಕ್ತಿಯ ಪಾಕ ಆಗತ್ತೆ. ಆ ವೈರಾಗ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಏನು ಬೇಕು? ಅದಕ್ಕೂ ಶ್ರವಣಾದಿಗಳನ್ನು ಮಾಡಬೇಕು. ಭಕ್ತಿ ಬರಬೇಕು, ಶ್ರವಣಾದಿಗಳನ್ನು ಮಾಡಿ. ವೈರಾಗ್ಯ ಬರಬೇಕು, ಶ್ರವಣಾದಿಗಳನ್ನು ಮಾಡಿ. ಇನ್ನೊಂದು ರೀತಿಯ ವ್ಯಾಖ್ಯಾನವನ್ನು ಮಾಡುತ್ತಾರೆ, ಜ್ಞಾನ ಬೇಕು, ಉತ್ತಮವಾದ ಜ್ಞಾನ ಬೇಕು. ಅದು ಎಂತಹ ಜ್ಞಾನ? ಆವಿಷ್ಟ ಚಿತ್ತ, ಮನಸ್ಸು ಪರಮಾತ್ಮನಲ್ಲಿ ನೆಲೆಗೊಂಡಿರಬೇಕು, ಅಂತಹ ಜ್ಞಾನ. ಆ ಜ್ಞಾನ ಬರಬೇಕು ಅಂತಂದ್ರೆ ಅದಕ್ಕೇನು ಬೇಕು? ಶ್ರವಣಾದಿಗಳನ್ನ ಮಾಡಿ ಅಂತ. ಹೀಗೆ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಏನು? ಶ್ರವಣ. ಶ್ರವಣ, ಕೀರ್ತನ, ಮನನ, ಅದನ್ನ ಮಾಡ್ತಾ ಇದ್ರೆ ಆವಾಗ ಬಂಧಕ ಆಗೋದು. ಅಲ್ಲ, ನಾವು ಬೇರೆ ಕೆಲಸಗಳನ್ನು ಮಾಡಬೇಕು, ನಾವು ಬರೀ ಹೇಳ್ತಾ ಇರೋದು ಕೇಳ್ತಾ ಇರೋದು ಇದನ್ನೇ ಮಾಡ್ತಾ ಇರ್ಲಿಕ್ಕಾಗತ್ತಾ? ಮಾಡಿ, ಬೇರೆ ಕೆಲಸನೂ ಮಾಡಿ, ಬೇಡ ಅಂತ ಯಾರು ಹೇಳಿದ್ರು? ಅಲ್ಲ, ಮತ್ತೆ ಬೇರೆ ಕೆಲಸವನ್ನು ಮಾಡ್ತಾ ನಾವು ಶ್ರವಣಾದಿಗಳನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಕ್ರಿಯಾಸು ಏನೇನು ಕೆಲಸಗಳಿವೆ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದು ಕೂಡ ಆವಿಷ್ಟ ಚಿತ್ತ. ಕೆಲಸಗಳನ್ನ ಮಾಡಿ, ಮಾಡುವ ಕೆಲಸಗಳನ್ನು ಬಿಡಿ ಅಂತ ಹೇಳೋದಿಲ್ಲ. ಭಾಗವತ ಬಹಳ ಸುಂದರ. ಭಾಗವತದ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ.
ಭಾಗವತ ಏನ್ ಹೇಳುತ್ತೆ? ವೈರಾಗ್ಯವನ್ನು ಹೇಳುತ್ತೆ. ವೈರಾಗ್ಯ ಅಂದ್ರೆ ಏನು? ಮನಸ್ಸಿಗೆ ಬರೋದು ವೈರಾಗ್ಯ ಅಂತಂದ್ರೆ ಕಾವಿ ಬಟ್ಟೆ ಅಂತ ಮನಸ್ಸಿಗೆ ಬರ್ತದೆ. ಅದು ವೈರಾಗ್ಯ ಅಲ್ಲ. ಕಾಡಿಗೆ ಹೋಗೋದು ಅಂತ ಮನಸ್ಸಿಗೆ ಬರ್ತದೆ. ಅದು ವೈರಾಗ್ಯ ಅಲ್ಲ. ಕಾವಿ ಬಟ್ಟೆ ಉಟ್ಟೂ ಕೂಡ ಮನಸ್ಸಿನ ತುಂಬಾ ಆಸೆಗಳೇ ತುಂಬಿಕೊಂಡಿತ್ತು ಅಂತಂದ್ರೆ ಅದು ವೈರಾಗ್ಯ ಅಂತ ಆಗತ್ತ. ಕಾಡಿಗೆ ಹೋಗಿಯೂ ಕೂಡ ವಿಷಯಗಳ ಕಡೆ ಆಸಕ್ತಿ ಇದೆ ಅಂತಂದ್ರೆ ಅದು ವೈರಾಗ್ಯ ಅಂತ ಆಗ್ತದ? ಅದು ವೈರಾಗ್ಯ ಅಂತ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಎಲ್ಲ ಕರ್ಮಗಳನ್ನು, ನಿಮಗೆ ವರ್ಣಾಶ್ರಮ ವಿಹಿತವಾದಂತಹ ಕರ್ಮಗಳೇನಿವೆ ಅದನ್ನೆಲ್ಲ ಮಾಡಿ. ಅದಲ್ಲದೇನೆ ವೃತ್ತಿ ಪ್ರವೃತ್ತಿಗಳೇನಿವೆ ಯೋಗ್ಯವಾದದ್ದು, ನಿಷಿದ್ಧವಾದದ್ದಲ್ಲ, ಯೋಗ್ಯವಾದದ್ದು ಯಾವುದಿದೆ ಅದನ್ನ ಮಾಡಿ. ಜೀವನೋಪಾಯ ಮತ್ತೊಂದು ಏನ್ ಮಾಡ್ತೀರಾ? ಯಾವುದನ್ನೇ ಮಾಡಿ, ಅಡಿಗೆಯನ್ನ ಮಾಡಿ, ಊಟವನ್ನ ಮಾಡಿ, ಸ್ನಾನವನ್ನ ಮಾಡಿ, ನಿದ್ದೆಯನ್ನ ಮಾಡಿ. ಇದು ಜೀವನ ನಡೆಯುವಂತಹ ಕರ್ಮಗಳು. ಇದಿಲ್ಲದೇನೆ ಜೀವನವೇ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕರ್ಮಗಳು, ಜೀವನೋಪಾಯವಾದಂತಹ ಕರ್ಮಗಳು. ಸಂಪಾದನೆ ಮಾಡಬೇಕು, ಉದ್ಯೋಗಕ್ಕೆ ಹೋಗಬೇಕು, ಇತ್ಯಾದಿ ಏನು ಕರ್ಮಗಳಿವೆ ಯಾವುದನ್ನೇ ಮಾಡಿ, ಯಾವುದನ್ನೇ ಮಾಡಿದರೂ ಕೂಡ ಆವಿಷ್ಟ ಚಿತ್ತ, ಭಗವಂತನಲ್ಲಿ ಮನಸ್ಸು ನೆಲೆಸಬೇಕು. ಹಾಗೆ ಭಗವಂತನಲ್ಲಿ ದೃಢವಾದ ಮನಸ್ಸನ್ನ ಇಟ್ಟು ಎಲ್ಲ ಕರ್ಮಗಳನ್ನ ಮಾಡಿದರೂ ಆ ಕರ್ಮ ಬಂಧಕ ಆಗೋದಿಲ್ಲ. ಭಗವಂತನಲ್ಲಿ ಮನಸ್ಸಿಲ್ಲ ಅಂತಾದ್ರೆ ನೀವು ಏನೇ ಮಾಡಿದ್ರೂ ಅದು ಬಂಧಕ ಆಗುತ್ತೆ. ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಿದ್ರು. ಲಂಕಾಪಟ್ಟಣಕ್ಕೆ ಹೋಗಿ ಸೀತಾನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ. ಸೀತಾನ್ವೇಷಣೆ ಎಲ್ಲಿ ಮಾಡಬೇಕು? ಸೀತೆಯನ್ನು ಹುಡುಕಬೇಕು ಅಂತಂದ್ರೆ ಸ್ತ್ರೀಯರ ಮಧ್ಯದಲ್ಲಿ ಹುಡುಕಬೇಕು. ಹನುಮಂತ ದೇವರು ರಾತ್ರಿ ಹೊತ್ತು ಹೋಗಿದ್ದಾರೆ. ಸ್ತ್ರೀಯರೆಲ್ಲ ಅಲ್ಲಿ ಲಂಕಾಪಟ್ಟಣದಲ್ಲಿ ಆ ರಾಕ್ಷಸಿಯರು, ಸುಂದರಿಯರು ಅವರೆಲ್ಲ ಮಲಗಿದ್ದಾರೆ, ಅಸ್ತವ್ಯಸ್ತವಾಗಿ ಮಲಗಿದ್ದಾರೆ. ಹನುಮಂತ ದೇವರು ಸೀತೆಯನ್ನ ಲೋಕದ ದೃಷ್ಟಿಯಿಂದ ಮೊದಲು ನೋಡ್ಲಿಲ್ಲ. ಸೀತೆಯನ್ನ ನೋಡೇ ಇಲ್ಲ. ಮೊದಲು ರಾಮನ ಭೇಟಿಯೇ ಆದದ್ದು. ರಾಮ ಸೀತೆ ಹೇಗಿದ್ದಾಳೆ ಅಂತ ರಾಮ ಹೇಳಿ ಕಳಿಸ್ತಾನೆ. ಪ್ರತಿಯೊಬ್ಬರನ್ನ ಗಮನಿಸಬೇಕು, ಇವಳು ಸೀತೆನಾ ಇವಳು ಸೀತೆನಾ ಅಂತ ಹುಡುಕಬೇಕು. ಹಾಗೆ ನೋಡುವಾಗ ಅಷ್ಟೆಲ್ಲ ಜನ ಸ್ತ್ರೀಯರನ್ನ ನೋಡಿ ಹನುಮಂತ ದೇವರು ವಿಚಾರ ಮಾಡ್ತಾರಂತ, ಅಯ್ಯೋ ಎಂಥ ಅನರ್ಥ ಆಗೋಯ್ತು, ನಾನು ಬ್ರಹ್ಮಚಾರಿ. ಬ್ರಹ್ಮಚಾರಿಯಾದ ನಾನು ಈ ರಾತ್ರಿ ಹೊತ್ತಿನಲ್ಲಿ ಅಸ್ತವ್ಯಸ್ತವಾಗಿ ಮಲಗಿರುವ ಈ ಸ್ತ್ರೀಯರನ್ನು ನೋಡಿ ನಾನು ಬ್ರಹ್ಮಚರ್ಯವನ್ನು ಕಳ್ಕೊಂಡು ಬಿಟ್ಟಿದ್ದೇನಾ ಅಂತ ಆಲೋಚನೆ ಮಾಡ್ತಾರಂತೆ. ಆಲೋಚನೆ ಮಾಡಿದ ಮೇಲೆ ಅವರಂತಾರೆ, ಇಲ್ಲ, ಖಂಡಿತವಾಗಿಯೂ ನನ್ನ ಬ್ರಹ್ಮಚರ್ಯ ಹಾನಿ ಆಗಲಿಲ್ಲ. ಯಾಕೆ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ವಿಕ್ಷೋಭವೇ ಆಗಲಿಲ್ಲ, ಚಿತ್ತ ವಿಕ್ಷೇಪವೇ ಆಗಲಿಲ್ಲ. ಇಂತಹ ಸ್ತ್ರೀಯರನ್ನ, ಅಸ್ತವ್ಯಸ್ತರಾದ ಸ್ತ್ರೀಯರನ್ನ, ಎಂತೆಂತಹ ಸುಂದರಿಯರನ್ನ ನೋಡಿದರೂ ಕೂಡ ನನ್ನ ಮನಸ್ಸಿನಲ್ಲಿ ವಿಕ್ಷೇಪ ಆಗಲಿಲ್ಲ. ನನ್ನ ಮನಸ್ಸು ಇರೋದು ಕೇವಲ ರಾಮ ಸೀತೆಯರಲ್ಲಿ ಮಾತ್ರ. ಎಲ್ಲಿ ರಾಮ ಕಾಣಿಸ್ತಾನೆ, ರಾಮನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ, ರಾಮನ ಸೇವೆ ಆಗಬೇಕು ಅಂತ ನೋಡ್ತಾ ಇದ್ದೇನೆ, ಸೀತೆಯನ್ನು ಹುಡುಕ್ತಾ ಇದ್ದೇನೆ. ಇವಳು ಸೀತೆ ಅಲ್ಲ, ನಾನು ತಕ್ಷಣ ಮುಂದಕ್ಕೆ ಹೋಗ್ತಾ ಇದ್ದೇನೆ ಹೊರತಾಗಿ ಇನ್ನು ಯಾವುದೋ ಸ್ತ್ರೀಯನ್ನ ನೋಡಿ ನನ್ನ ಮನಸ್ಸಿನಲ್ಲಿ ವಿಕ್ಷೇಪ ಆಗಲಿಲ್ಲ. ತಚ್ಚಮೇ ಸುವ್ಯವಸ್ಥಿತಂ, ನನ್ನ ಮನಸ್ಸು ಅದು ಅತ್ಯಂತ ನಿಶ್ಚಲವಾಗಿದೆ, ನನ್ನ ಮನಸ್ಸಿನಲ್ಲಿ ವಿಕ್ಷೇಪ ಆಗಲಿಲ್ಲ. ಇದು ಹನುಮಂತ ದೇವರ ವ್ಯಕ್ತಿತ್ವ. ಅದು ರಾಕ್ಷಸರ ಆಗರ. ಮಾಂಸ ಮದ್ಯ ಎಲ್ಲ ಬೇಡಾದ ವಸ್ತುಗಳನ್ನೇ ಬಳಸುವಂತಹ, ಅಮೇಧ್ಯ ವಸ್ತುಗಳನ್ನು ಬಳಸುವಂತಹ, ಕೆಟ್ಟ ನಡತೆ ಇರುವಂತಹ ದುಷ್ಟರ ಮಧ್ಯದಲ್ಲಿ ಹನುಮಂತ ದೇವರಿದ್ದಾರೆ. ಅಷ್ಟು ಜನ ದುಷ್ಟರ ಮಧ್ಯದಲ್ಲಿದ್ರು ಅವರು ಮನಸ್ಸು ಮಾತ್ರ ಸ್ವಲ್ಪವೂ ವಿಚಲಿತ ಆಗಲಿಲ್ಲ. ಸ್ವಲ್ಪವೂ ವಿಚಲಿತ ಆಗಲಿಲ್ಲ. ಕೇವಲ ಸೀತಾರಾಮರ ಸ್ಮರಣೆಯನ್ನ ಮಾಡ್ತಾ ಇದೆ ಹನುಮಂತ ದೇವರ ಮನಸ್ಸು. ನಾವು ದೇವರ ಮನೆಯಲ್ಲೇ ಕೂತಿರ್ತೇವೆ, ದೇವರ ಮಂದಿರದಲ್ಲಿದ್ರೂ ಕೂಡ ನಮ್ಮ ಮನಸ್ಸು ಎಲ್ಲಿಗೋ ಹೋಗ್ತಾ ಇರ್ತದೆ. ಗಾಯತ್ರಿ ಜಪವನ್ನ ಮಾಡ್ತಾ ಇರ್ತೇವೆ, ಗಾಯತ್ರಿಯ ಧ್ಯಾನ ಶ್ಲೋಕದ ಧ್ಯೇಯ ಮೂರ್ತಿ ಹೊರತು ಹೋಗಿರುತ್ತದೆ, ಬೇರೆ ಏನೋ ಆಲೋಚನೆ ಬರ್ತಾ ಇದೆ. ಮನಸ್ಸು ಎಲ್ಲೆಲ್ಲಿಗೋ ಒಡಿ ಹೋಗ್ತದೆ. ಅದನ್ನ ನಿಗ್ರಹ ಮಾಡಬೇಕು. ಅದಕ್ಕೇನು ಉಪಾಯ?
ಹಾಗೆ ಮಾಡಿದಾಗ ಕ್ರಿಯೆ ಬಂಧಕ ಆಗಿಬಿಡುತ್ತೆ. ಪರಮಾತ್ಮನ ಚಿಂತನೆಯಿಂದ ಕ್ರಿಯೆಯನ್ನು ಮಾಡಿದರೆ, ಕರ್ಮಗಳ ಪಾಲನೆಯನ್ನು ಮಾಡಿದರೆ ಆವಾಗ ಅದು ಮೋಚಕ ಆಗುತ್ತೆ. ಹಾಗೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಉಪಾಯ ಶ್ರವಣ, ಅದಕ್ಕೆ ಉಪಾಯ ಕೀರ್ತನ, ಅದಕ್ಕೆ ಉಪಾಯ ಮನನ. ಇದನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ನಿರಂತರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ಮನನ ಕೀರ್ತನಗಳನ್ನು ಮಾಡ್ತಾ ಹೋದರೆ ಅವಶ್ಯವಾಗಿ ನಮ್ಮ ಮನಸ್ಸು ಪಕ್ವತೆಯನ್ನು ಹೊಂದುತ್ತದೆ. ಅಷ್ಟಾಗಿಯೂ ಕೆಲವೊಮ್ಮೆ ಚಾಂಚಲ್ಯ ಬರುವ ಸಾಧ್ಯತೆ ಇರುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸಿನ ನಿಯಂತ್ರಣ ಮಾಡುವುದಕ್ಕೆ ಇರುವಂತಹ ಮುಖ್ಯ ಉಪಾಯ ಅಂತಂದ್ರೆ ಶ್ರವಣ ಮನನ ಕೀರ್ತನಗಳು. ಅಲ್ಲ, ದೇವರ ಸ್ಮರಣೆಯನ್ನ ಮಾಡಿದರೆ, ಕೀರ್ತನೆಯನ್ನ ಮಾಡಿದರೆ ಹೀಗೆ ನಾವು ಪರಮಾತ್ಮನ ಕಡೆಗೆ ಹೋಗಬಹುದಾ? ಇಷ್ಟೆಲ್ಲ ಮಾಡಬಾರ ತಪ್ಪುಗಳನ್ನು ಮಾಡಿರುತ್ತೇವೆ ಅಂತಂದ್ರೆ ಅದಕ್ಕಂತಾರೆ ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಒಮ್ಮೆ ಮನಸ್ಸು ದೇವರ ಪಾದಕ್ಕೆ ಹೋಗಿ ಸೇರಿತೋ ಆವಾಗ ಅಂತಹ ವ್ಯಕ್ತಿ ಅವನು ಯಮನನ್ನ ಯಮಭಟರನ್ನ ಯಾರನ್ನು ನೋಡೋದೇ ಇಲ್ಲ ಅಂತ, ಕನಸಿನಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಜಾಮಿಳನ ಕಥೆಯನ್ನ ಭಾಗವತ ಹೇಳುತ್ತೆ. ಅಜಾಮಿಳ ಅಷ್ಟು ಪಾಪಗಳನ್ನ ಮಾಡಿಯೂ ನಾರಾಯಣ ಅಂತಂದು ಎಲ್ಲ ಪಾಪಗಳನ್ನು ಕಳ್ಕೊಂಡಿದ್ದಾನೆ. ಹಾಗಾದ್ರೆ ನಿತ್ಯವೂ ಯಾರು ಶ್ರವಣಾದಿಗಳನ್ನು ಮಾಡ್ತಾ ಇದ್ದಾರೆ ಅಂಥವರ ಮನಸ್ಸು ಪಕ್ವತೆಯನ್ನು ಹೊಂದದೆ, ಅಂಥವರು ಪಾಪಗಳನ್ನು ಕಳೆದುಕೊಳ್ತಾರೆ, ಸಂಸಾರದಿಂದ ಬಿಡುಗಡೆಯನ್ನು ಹೊಂದ್ತಾರೆ ಅಂತ ಇನ್ನೇನು ಹೇಳಬೇಕು ಅಂತ ಹೀಗೆ ಹೇಳಿ, ಮುಖ್ಯವಾಗಿ ಇಡೀ ಶಾಸ್ತ್ರದ ಸಾರ, ಭಾಗವತದ ಸಾರ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಅದನ್ನು ಹೇಳಿದಾಗ ಎರಡು ಮುಖ್ಯವಾಗಿ ಬೇಕಾಗಿರುವಂಥ, ಒಂದು ವಿರತಿ, ಮತ್ತೊಂದು ರತಿ. ಎರಡೇ ಬೇಕು ಅಂತ ಮುಖ್ಯವಾಗಿ ಸಾಧನವಾಗಿರುವಂಥದ್ದು. ಈ ತಿರುಳನ್ನು ಕೊಡೋದರಲ್ಲಿ ವಿಷ್ಣು ತೀರ್ಥರು ಎತ್ತಿದ ಕೈ. ಯಾವುದೇ ಒಂದು ವಿಷಯವನ್ನ ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಇಡೀ ಭಾಗವತವನ್ನ ನೋಡಿದಾಗ ತಿಳಿದು ಬರುವಂತಹ ವಿಷಯ ಏನು ಅಂತಂದ್ರೆ ಮೋಕ್ಷ ಸಾಧನವಾಗಿರುವಂತಹದ್ದು ಎರಡು, ಒಂದು ವಿರತಿ, ಮತ್ತೊಂದು ರತಿ. ವಿಷಯಗಳಲ್ಲಿ ವಿರತಿ, ಭಗವಂತನಲ್ಲಿ ರತಿ. ಈ ಎರಡು ಬಂತೋ ಆವಾಗ ಉದ್ಧಾರ ಆದ್ವಿ ಅಂತ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ನಮಗೂ ಇದೆ, ವಿರತಿಯೂ ಇದೆ, ರತಿಯೂ ಇದೆ, ಜ್ಞಾನ, ಭಕ್ತಿ, ವೈರಾಗ್ಯ ಮೂರೂ ಇದೆ. ಹೇಗಿದೆ? ಸ್ಥಾನ ಪಲ್ಲಟನ ಆಗಿದೆ, ಅಷ್ಟೇ ವ್ಯತ್ಯಾಸ ಆಗಿದೆ. ಜ್ಞಾನ ಒಳ್ಳೆ ಜ್ಞಾನ. ಎಂಥ ಜ್ಞಾನ? ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅದರಲ್ಲಿ ಭಾರಿ ಪಾಂಡಿತ್ಯ. ಎಲ್ಲಿ ಹಣವನ್ನ ಹೂಡಿಕೆ ಮಾಡಿದರೆ ಹೆಚ್ಚು ಸಂಪಾದನೆ ಮಾಡಬಹುದು, ಇದರ ಬಗ್ಗೆ ಎಂಥ ಜ್ಞಾನ ಇದೆ. ವೈರಾಗ್ಯ, ಒಳ್ಳೆ ವೈರಾಗ್ಯ. ಎಂಥ ವೈರಾಗ್ಯ? ದೇವರಲ್ಲಿ ವೈರಾಗ್ಯ. ಆಸಕ್ತಿ ಯಾವುದರಲ್ಲಿ? ವಿಷಯ ಪದಾರ್ಥಗಳಲ್ಲಿ, ನೋಡೋದು, ಕೇಳೋದು, ಕುಡಿಯೋದು, ತಿನ್ನೋದು, ಎಲ್ಲ ವಿಷಯಗಳಲ್ಲಿ ಆಸಕ್ತಿ. ವಿರತಿ, ರತಿ, ಸ್ಥಾನ ಪಲ್ಲಟನಾಗಿದೆ, ಸರಿ ಮಾಡ್ಕೊಳ್ಬೇಕು ಅದನ್ನು. ಪರಮಾತ್ಮನಲ್ಲಿ ರತಿ, ನಿರಂತರವಾಗಿ ಆಸಕ್ತಿ ಇರಬೇಕು. ಇನ್ನು ವಿಷಯಗಳಿಂದ ವಿರಕ್ತಿ, ವಿಷಯಗಳಿಂದ ನಮ್ಮ ಮನಸ್ಸು ಹೊರಬರಬೇಕು. ಇದಕ್ಕಾಗಿ ಮುಂದಿನ ಪ್ರಕರಣ ವೈರಾಗ್ಯ ಪ್ರಕರಣ. 5ನೇ ಪ್ರಕರಣ. ಇದರಲ್ಲಿ ವೈರಾಗ್ಯ ಅಂತಂದ್ರೆ ಯಾಕೆ ವೈರಾಗ್ಯ ಬೇಕು? ತತ್ವಜ್ಞಾನ ಬರಬೇಕು ಅಂತಂದ್ರೆ ಮೊದಲು ವೈರಾಗ್ಯ ಬರಬೇಕು. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುಕ್ತ್ಯಾಗ್ರಹಮೇಧ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ತತ್ವಜ್ಞಾನ ಬರೋದಕ್ಕೆ ವೇದ ಮಂತ್ರಗಳಿವೆ. ಅಂತಹ ಅಪೌರುಷೇಯವಾದ ವೇದವಾಕ್ಯಗಳು ಕೂಡ ನಮ್ಮ ಹೃದಯದಲ್ಲಿ ತತ್ವಜ್ಞಾನ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಎಲ್ಲಿಯ ತನಕ ನಮಗೆ ವೈರಾಗ್ಯ ಬರಲಿಲ್ಲವೋ ಅಲ್ಲಿಯ ತನಕವೂ
ನಾವು ಎಷ್ಟೇ ವೇದವನ್ನ ಕೇಳಿದರು, ಓದಿದರು, ಹೇಳಿದರು, ಅದು ತತ್ವಜ್ಞಾನವನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತತ್ವಜ್ಞಾನ ಬರಬೇಕು ಅಂತಂದ್ರೆ ಮೊದಲಿಗೆ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ. ಈ ವೈರಾಗ್ಯ ಇದು ಅತ್ಯಂತ ಪ್ರಧಾನವಾದದ್ದು. ಈ ವೈರಾಗ್ಯವನ್ನ ಕೆಲವರಿಗೆ ವೈರಾಗ್ಯ ಸಹಜವಾಗಿ ಬರ್ತದೆ. ಸಂಸಾರವನ್ನ ನೋಡಿ ಹೇಯತಾ ಬುದ್ಧಿ ಬರ್ತದೆ. ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ತಾನೇ ಎಂಥವರಿಗೆ ಬರೋದಿಲ್ಲವೋ ಅಂಥವರಿಗೆ ಉಪಯೋಗ ಇಲ್ಲ. ಕೆಲವರಿಗೆ ಬರ್ತದೆ. ಕೆಲವು ಮಹಾನುಭಾವರಿಗೆ ಸಂಸಾರವನ್ನು ನೋಡಿ ಇದು ಅಸಹ್ಯ, ಈ ಸಂಸಾರ ಇದು ಸುಖಕ್ಕೆ ಕಾರಣ ಅಲ್ಲ, ನಾನು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅನ್ನುವ ಭಾವನೆ ಕೆಲವರಿಗೆ ಬರ್ತದೆ. ಆದರೆ ಇನ್ನು ಕೆಲವರಿಗೆ ತಾನಾಗಿ ಬರೋದಿಲ್ಲ. ಅಂಥವರಿಗಾಗಿ ಭಾಗವತ ಅಂಥವರಿಗೂ ಇದೆ. ಯಾರಿಗೆ ಸ್ವತಃ ವೈರಾಗ್ಯ ಬರೋದಿಲ್ಲ, ವಿಷಯದಿಂದ ಅನಾಸಕ್ತಿ ಉಂಟಾಗೋದಿಲ್ಲ, ಅಂಥವರಿಗೆ ಭಾಗವತ ಅದನ್ನು ತಿಳಿಸಿಕೊಡುತ್ತೆ. ನೋಡಿ, ನಾವು ಅಭಿಮಾನವನ್ನು ಮಾಡುತ್ತೇವೆ. ಮುಖ್ಯವಾಗಿ ಅಭಿಮಾನ ಬರೋದು ಎಲ್ಲಿ? ಅದು ಮೊದಲು ನಮ್ಮ ದೇಹದಲ್ಲಿ. ನಮ್ಮ ದೇಹದ ಮೇಲೆ ನಮಗೆ ವಿಪರೀತವಾದಂತಹ ಅಭಿಮಾನ. ಆಮೇಲೆ ನಮ್ಮ ಪರಿವಾರದ ಮೇಲೆ, ಆಮೇಲೆ ಹಣದ ಮೇಲಿನ ವ್ಯಾಮೋಹ. ಹೀಗೆ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ. ದೇಹದ ಮೇಲಿನ ವ್ಯಾಮೋಹವನ್ನು ಮಾಡ್ತಾ ಇದ್ದೇವೆ. ಯಾವ ದೇಹದ ಮೇಲೆ ವ್ಯಾಮೋಹವನ್ನು ಮಾಡ್ತೀಯ ಅಂತ ಕೇಳ್ತಾರೆ ವೇದವ್ಯಾಸ. ಈ ಶರೀರದ ಮೇಲೆ ವ್ಯಾಮೋಹ. ಈ ಶರೀರ ಎಂಥದ್ದು ಗೊತ್ತಾ? ಈ ಶರೀರ ಮೊದಲು ಬೆಳೆದದ್ದೆಲ್ಲಿ? ತಾಯಿಯ ಹೊಟ್ಟೆಯಲ್ಲಿ. ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಬೆಳೀತು ಈ ಶರೀರ? ಹೇಗೆ ಶರೀರ ಬಂತು ಇದು? ತಾಯಿಯ ಹೊಟ್ಟೆಯನ್ನ ಜೀವ ಪ್ರವೇಶ ಮಾಡಿದಾಗ ಆವಾಗ ಇಂತಹ ಶರೀರ ಇರಲಿಲ್ಲ. ಆ ಶರೀರ ಕ್ರಮವಾಗಿ ಬೆಳೀತಾ ಬರುತ್ತೆ. ಮೊದಲು ಏನು ತಾಯಿಯ ಶರೀರವನ್ನ ವೀರ್ಯ ಪ್ರವೇಶ ಮಾಡಿದೆ, ಅದು ಕ್ರಮವಾಗಿ 10 ದಿನ, 1 ತಿಂಗಳು, ಈ ಕ್ರಮವಾಗಿ ಮೊದಲಿಗೆ ಅಂಡಾಕಾರದಲ್ಲಿ ಬೆಳೀತದೆ. ಅದಾದ ಮೇಲೆ ಅಲ್ಲಿ ತಲೆ, ಕೈಕಾಲುಗಳು, ಅವಯವಗಳು ಒಂದೊಂದೇ ಬೆಳೀತಾ ಹೋಗ್ತವೆ. ಅದಾದ ಮೇಲೆ ಹೀಗೆ ಬೆಳೀತಾ ಬೆಳೀತಾ 6-7ನೇ ತಿಂಗಳ ಹೊತ್ತಿಗೆ ಉಗುರು, ಕೂದಲು ಎಲ್ಲ ಆರಂಭ ಆಗಿರುತ್ತೆ. ಆವಾಗ ಜನ್ಮಾಂತರದ ನೆನಪು ಬರುತ್ತದೆ. ಅಲ್ಲಿ ಈಗ ಗೊತ್ತಿಲ್ಲ, ಗರ್ಭದಲ್ಲಿದ್ದಾಗ ಎಷ್ಟು ವೇದನೆ ಆಗಿತ್ತೋ ಮರ್ತು ಹೋಗಿದೆ. ಆದರೆ ಗರ್ಭದಲ್ಲಿ ಭಯಂಕರವಾದಂತಹ ವೇದನೆ ಆ ಶಿಶುಗಳಿಗೆ, ಪ್ರತಿಯೊಂದು ಶಿಶುವಿಗೂ ಕೂಡ ಅಂತಹ ವೇದನೆ ಆಗಿದೆ. ಎಷ್ಟು ವೇದನೆ! ಅದಕ್ಕೆ ಹಸಿವೆ ಆಗ್ತಾ ಇರ್ತದೆ, ಆಹಾರದ ಅಪೇಕ್ಷೆ ಇರ್ತದೆ. ಅದೇ ರೀತಿಯಲ್ಲಿ ಅದಕ್ಕೆ ತಾಯಿಯ ಗರ್ಭದಿಂದ, ತಾಯಿಯ ಉದರದಿಂದ ಅದಕ್ಕೆ ಆಹಾರ ಸೇರ್ಕೊಳ್ತದೆ, ಶರೀರದ ಪುಷ್ಟಿ ಆಗತ್ತೆ. ಅದರ ಜೊತೆಯಲ್ಲಿ ಏನಾಗತ್ತೆ, ತಾಯಿ ಆಹಾರವನ್ನು ಸ್ವೀಕಾರ ಮಾಡಿದಾಗ ಹುಳಿ, ಉಪ್ಪು, ಖಾರ ಅದೆಲ್ಲವೂ ತಾಗತ್ತೆ. ಈ ಶಿಶು ಗರ್ಭದಲ್ಲಿರುತ್ತದೆ. ಶಿಶುವಿನ ಸುತ್ತಮುತ್ತ ಎಲ್ಲ ಇರುವಂತಹದ್ದು ಶರೀರದಲ್ಲಿ ಕಲ್ಮಶವೇ. ದೇಹ ಹೊರಗಡೆ ಮಾತ್ರ ಚಂದ, ಹೊರಗಡೆ ಇನ್ನೂ ಬಟ್ಟೆಯನ್ನು ಇನ್ನೂ ಚೆನ್ನಾಗಿ ನಾವು ಬಳಸ್ತೇವೆ. ಶರೀರ ಒಳಗೆ ಹೇಗಿದೆ? ಒಳಗಿರೋದೆಲ್ಲ ಮಾಂಸ, ಕೀವು, ಮೇಧಸ್ಸು, ಆಮೇಲೆ ಸ್ನಾಯು, ಅಸ್ಥಿ, ಒಂದೊಂದು ಕೂಡ ಅಸಹ್ಯ. ಯಾವುದನ್ನ ಮುಟ್ಟಿದರೆ ಅಸಹ್ಯ ಆಗ್ತದೋ, ನೋಡಿದರೆ ಅಸಹ್ಯ ಆಗ್ತದೋ, ಕೆಲವರಿಗೆ ಮೂರ್ಛೆ ಹೋಗುತ್ತೆ. ಅಂತಹ ಅಸಹ್ಯವಾದದ್ದೇ ನಮ್ಮ ಶರೀರದ ಒಳಗಿರುವಂಥದ್ದು. ಅದರ ಜೊತೆಯಲ್ಲಿ ಮಲಮೂತ್ರಗಳು ಎಲ್ಲ ಅಸಹ್ಯ. ಇಂತಹ ಅಸಹ್ಯವಾದಂತಹ ಈ ಶರೀರ, ಒಬ್ಬ ಕವಿ ಅಂತಾನೆ, ದೇವರು ನಮಗೆ ಈ ಚರ್ಮದ ಒಂದು ಹೊದಿಕೆ ಹಾಕಿಬಿಟ್ಟಿದ್ದಾನೆ ನೋಡಿ. ಈ ಹೊದಿಕೆ ಹಾಕಿರ್ಲಿಲ್ಲ ಅಂತಂದ್ರೆ ಅಂತ ಆಲೋಚನೆ ಮಾಡಿ. ಈ ಹೊದಿಕೆ ಹಾಕಿರ್ಲಿಲ್ಲ ಅಂತಂದ್ರೆ ಎಲ್ರ ಕೈಲಿ ಯಾವಾಗಲೂ ಕೋಲಿರ್ಬೇಕಿತ್ತು. ಕಾಗೆ, ನರಿ, ನಾಯಿ ಎಲ್ಲ ಮಾಂಸ, ರಕ್ತ ಅದನ್ನೆಲ್ಲ ಹೀರೋದಕ್ಕೆ ಅಂತ ಬರ್ತಾ ಇದ್ದು, ಅದನ್ನು ಓಡಿಸೋದಕ್ಕೆ ಅಂತ ಯಾವಾಗಲೂ ಕೈಯಲ್ಲಿ ಕೋಲಿರ್ಬೇಕಿತ್ತು. ಈ ಮಾಂಸ, ರಕ್ತ
ಎಲುಬು ಇಂತಹ ಇವುಗಳ ಹಂದರಕ್ಕೆ ಇದಕ್ಕೊಂದು ಚರ್ಮದ ಹೊದಿಕೆ. ಈ ಚರ್ಮದ ಹೊದಿಕೆ ಮೇಲೆ ಎಷ್ಟೊಂದು ಅಭಿಮಾನ, ಎಷ್ಟೊಂದು ದುರಭಿಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಆ ಶಿಶು ಗರ್ಭದಲ್ಲಿದ್ದಾಗ ಈ ಕ್ರಿಮಿಗಳೆಲ್ಲವೂ ಕೂಡ ಶರೀರದಲ್ಲಿವೆ. ಆ ಶರೀರದಲ್ಲಿ ಇರುವಂತಹ ಮಲಮೂತ್ರಗಳಿಂದ ಆ ಕ್ರಿಮಿಗಳು ದಷ್ಟಪುಷ್ಟ ಆಗಿದೆ. ಶರೀರದಲ್ಲಿರುವ ಹೊಲಸನ್ನೇ ತಿಂದು ಆ ಕ್ರಿಮಿಗಳು ದಷ್ಟಪುಷ್ಟವಾಗಿ, ಅದಕ್ಕೆ ಆಹಾರ ಅದೇ. ಅಂತಹ ನಮ್ಮ ಶರೀರದಲ್ಲಿರುವಂತಹ ಹೊಲಸಿನಿಂದ ಬೆಳೆದಿರುವ ಆ ಕ್ರಿಮಿಗಳು ಈ ಗರ್ಭದ ಚೀಲಕ್ಕೆ ಕುಟುಕ್ತಾ ಇರ್ತವೆ. ಹಾಗಾಗ ಆವಾಗ ಏನಾಗುತ್ತೆ, ಆ ಗರ್ಭದ ಚೀಲಕ್ಕೆ ಅಂಟಿಕೊಂಡು ಒಳಗಡೆ ಶಿಶು ಇದೆ, ಆ ಶಿಶುವಿನ ಶರೀರಕ್ಕೂ ಗಾಯ ಆಗತ್ತೆ. ಗಾಯ ಆಗತ್ತೆ. ತಾಯಿ ಉಪ್ಪು ಹುಳಿ ಖಾರ ಎಲ್ಲ ಬಯಕೆಯಿಂದ ತಿಂತಾಳೆ. ತಿಂದಾಗ ಆ ಉಪ್ಪು ಹುಳಿ ಖಾರ ತಾಗಿದಾಗ ಎಂತಹ ವೇದನೆ ಆಗತ್ತೆ. ನಮಗೆ ಗಾಯ ಆದಾಗ, ಒಂದು ಸಣ್ಣ ಗಾಯ ಆದಾಗ ಒಂದು ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು ಖಾರ ತಾಕ್ತು ಅಂತಂದ್ರೆ ಎಂತಹ ವೇದನೆ ಆಗುತ್ತೆ. ಅದರಲ್ಲೂ ಶಿಶುವಿನ ಶರೀರ, ಅದರ ಚರ್ಮ ಎಷ್ಟು ಸೂಕ್ಷ್ಮ. ಅಂತಹ ಆ ಚರ್ಮ ಅದು ಕಿತ್ತು ಹೋಗಿ ಗಾಯ ಆಗಿ ಅಲ್ಲಿ ಉಪ್ಪು ಹುಳಿ ಖಾರ ತಾಗಿದ್ರೆ ಮೂರ್ಛನೆ ಹೋಗುತ್ತಂತೆ ಶಿಶು. ದೇವರಲ್ಲಿ ಕೇಳ್ಕೊಳ್ತಾನಂತೆ, ದೇವರೇ ದಯಮಾಡಿ ಆದಷ್ಟು ಬೇಗ ನನ್ನನ್ನು ಇಲ್ಲಿದ ಹೊರಗೆ ಹಾಕುವ. ಹೀಗೆ ಹುಟ್ಟುವ ಮೊದಲು, ಈ ಶರೀರ ಬರುವ ಮೊದಲು ಇಷ್ಟೆಲ್ಲಾ ದುಃಖಗಳು. ಶರೀರ ಬಂದ ಮೇಲೆ ಸಾಯುವಾಗಲೂ ದುಃಖ, ಹುಟ್ಟುವಾಗಲೂ ದುಃಖ. ಸಾಯುವಾಗ ಅವನಿಗೂ ದುಃಖ, ಉಳಿದವರಿಗೂ ದುಃಖ. ಉಳಿದವರೆಲ್ಲ ದುಃಖ ಪಡ್ತಾರೆ. ಚಿತ್ರಕೇತು ರಾಜ ಅಳ್ತಾನೆ. ಅವನಿಗೆ 1,000,000 ಜನ ಮಡದಿಯರು, 1,000,000 ಜನ. ಕೃಷ್ಣನಿಗೆ 16,108 ಮಾತ್ರ. ಆದರೆ ಚಿತ್ರಕೇತುವಿಗೆ 1,000,000 ಜನ ಹೆಂಡತಿಯರು, ಮಕ್ಕಳೇ ಇರಲಿಲ್ಲ. ಆದ್ದರಿಂದ ಕೃಷ್ಣ ಎಲ್ಲಿ, ಚಿತ್ರಕೇತು ಎಲ್ಲಿ? ಕೃಷ್ಣ ಅವನ ಸಂಕಲ್ಪದಿಂದಲೇನೆ ಪ್ರತಿಯೊಬ್ಬರಲ್ಲಿಯೂ 10 ಮತ್ತೆ 1, 11 ಜನ ಮಕ್ಕಳನ್ನ ಕೃಷ್ಣ ಸಂಕಲ್ಪದಿಂದ ಪಡೆದ್ರೆ, ಚಿತ್ರಕೇತು 1,000,000 ಜನ ಮಡದಿಯರು, ಮಕ್ಕಳೇ ಇಲ್ಲ. ಹೇಗೆ ಹೆಣ್ಣು ಕೊಟ್ಟರೋ ಗೊತ್ತಿಲ್ಲ. ಇಷ್ಟು ಜನ ಮಡದಿಯರಿದ್ದಾಗಲೂ ಮಕ್ಕಳಾಗಿಲ್ಲ. ನಮ್ಮ ಮಗಳನ್ನ ಕೊಟ್ಟರೆ ಮತ್ತೆ ನಮ್ಮ ಮಗಳು ಹಾಗೆ ಆಗ್ತಾಳೋ ಏನೋ ಅಂತ ಆಲೋಚನೆ ಉಳಿದವ್ರಿಗೆ ಹೇಗೆ ಬರ್ಲಿಲ್ಲೋ ಗೊತ್ತಿಲ್ಲ. 1,000,000 ಜನ ಮಡದಿಯರಿದ್ದಾರೆ, ಮಕ್ಕಳಿಲ್ಲ. ಅಂಗಿರಸ ಋಷಿಗಳು, ನಾರದರು ಬರ್ತಾರೆ, ಅನುಗ್ರಹ ಮಾಡ್ತಾರೆ, ಮಗು ಆಗುತ್ತೆ. ಮಗುವನ್ನ ಉಳಿದ ಹೆಂಡತಿಯರು, ಸವತಿಯರು ವಿಷಪ್ರಾಶನ ಮಾಡಿಸಿ ಕೊಂದು ಹಾಕಿಬಿಡ್ತಾರೆ. ಅವನು ಮರಣವನ್ನು ಹೊಂದಿದಾಗ ಚಿತ್ರಕೇತು ಅಳುತ್ತಾನೆ, ವಿಚಿತ್ರವಾಗಿ ಅಳುತ್ತಾನೆ. ಆವಾಗ ಜೀವ ಅಂತಾನೆ, ಯಾವ ತಂದೆ ಯಾವ ತಾಯಿ ಅಂತ. ಹೀಗೆ ಹುಟ್ಟುವಾಗ ದುಃಖ, ಸಾಯುವಾಗ ದುಃಖ, ಸಾಯುವಾಗ ತನಗೇ ದುಃಖ, ಪರಿವಾರದವರಿಗೂ ದುಃಖ. ಇನ್ನ ಬದುಕಿರುವಾಗ ಆವಾಗ ಚೆನ್ನಾಗಿದ್ದೇವಾ? ಆವಾಗಲೂ ಕೂಡ ಮಕ್ಕಳಾಗಿದ್ದಾಗ ಯಾವಾಗ ದೊಡ್ಡವರಾಗ್ತೇವೋ ಅಂತ ಅನ್ನಿಸ್ತಾ ಇರುತ್ತೆ. ದೊಡ್ಡವರ ಕಡೆಯಿಂದ ಬಯಸ್ಕೊಳ್ಳೋದು ತಪ್ಪತ್ತೆ ಅಂತ. ದೊಡ್ಡವರಾದಾಗ ಯಾಕೆ ದೊಡ್ಡವರಾಗಿದ್ದೇವೋ ಅಂತ ಅನಿಸುತ್ತೆ. ಮಕ್ಕಳಾಗಿದ್ದಾಗಲೇ ಚೆನ್ನಾಗಿರ್ತಾ ಇತ್ತು. ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ. ಹೋಗಬೇಕು, ಇನ್ನೊಬ್ಬರ ಮನೆ ಮುಂದೆ ನಿಲ್ಲಬೇಕು. ಅದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ ವಿಷ್ಣು ತೀರ್ಥರಂತಾರೆ, ದ್ವಯಮೇವ ಬಂಧಕಂ. ನಮ್ಮನ್ನ ಸಂಸಾರದಲ್ಲಿ ಕಟ್ಟಿ ಹಾಕುವಂಥದ್ದು ಎರಡೇ, ವಿತ್ತಂ ವನಿತಾಚ. ಒಂದು ಹಣ, ಮತ್ತೊಂದು ಹೆಣ್ಣು. ಈ ಎರಡು ನಮ್ಮನ್ನ ಸಂಸಾರದಲ್ಲಿ ಕಟ್ಟಿ ಹಾಕತ್ತೆ. ಈ ಹಣಕ್ಕಾಗಿ ಮನುಷ್ಯ ಪಡಬಾರದ ಕಷ್ಟವನ್ನು ಪಡ್ತಾನೆ. ಇನ್ನೊಬ್ಬರ ಹತ್ರ ಹೋಗ್ತಾನೆ, ಯಾಚಕ ಮುದ್ರಾ ಮುದ್ರಿತ ಸನ್. ಅವರ ಮುಂದೆ ಇವನು ಕೇಳ್ಕೊಳ್ತಾನೆ, ಅವರು ತಿರಸ್ಕಾರ ಮಾಡ್ತಾರೆ. ಇವತ್ತು ಎಷ್ಟು ಕಚೇರಿಗಳಿಗೆ, ಮತ್ತೊಂದು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಕೆಲಸ ಕೊಡ್ಲಿ ಆಗ್ತದ? ಆಗೋದಿಲ್ಲ. ಆದ್ರೆ ಅದನ್ನೆಲ್ಲ ಮಾಡಿಸ್ಕೊಳ್ಬೇಕು ಅಂತ ಎಷ್ಟು ಒದ್ದಾಟ. ಅಲ್ಲಿ ಹೋಗಿ ಕೇಳ್ಕೊಳ್ಬೇಕು. ಒಂದು ಸಣ್ಣ ಹಣಕ್ಕಾಗಿ ಎಷ್ಟೆಲ್ಲ ಶ್ರಮವನ್ನು ಪಡಬೇಕಾಗಿದೆ. ಅದರಲ್ಲಿಯೂ ಆ ಹಣ ಉಳಿಬೇಕು ಅಂತನ್ನೋ ಶ್ರಮ. ಅದಕ್ಕಾಗಿ ಬೆಳಗ್ಗೆಯಿಂದ ರಾತ್ರಿಯ ತನಕ ದುಡಿದು ಹಣ್ಣಾಗಿ ಮನುಷ್ಯ ಅದರಲ್ಲಿ ಈಗಂತೂ ಗಂಡಸರು ಹೆಂಗಸರು ಪ್ರತಿಯೊಬ್ಬರೂ ಕೂಡ ಹಣಕ್ಕಾಗಿ ಆ ಹವಣಿಕೆಯಲ್ಲಿ ಇದ್ದಾರೆ. ಪ್ರತಿಯೊಬ್ಬರು, ಒಬ್ರು ದುಡಿದ್ರೆ ಸಾಕಾಗೋದಿಲ್ಲ ಅಂತ ಎಲ್ಲರೂ ದುಡಿಯೋದೆ. ಅದು ಅಷ್ಟು ದುಡಿದು ಮನುಷ್ಯ ಹಣ್ಣಾಗಿ ಕೊನೆ ಏನು ಸಂಪಾದನೆ ಮಾಡ್ತಾನೆ?
ಅಷ್ಟು ಸಂಪಾದನೆ ಮಾಡಿದ್ದ ಅಲ್ಪ ಸ್ವಲ್ಪ ಅದರಿಂದ ಎಷ್ಟು ಸುಖವನ್ನು ಪಡಿತಾನೆ. ಲೋಕದಲ್ಲಿ ಹಣಕ್ಕಾಗಿ ಪ್ರಾಣವನ್ನೇ ಕಳ್ಕೊಳ್ಳೋರಿದ್ದಾರೆ. ತಸ್ಕರಹ, ಸೇವಕಃ, ವಣಿಕ್ ಅಂತ 3 ದೃಷ್ಟಾಂತಗಳನ್ನು ಕೊಡ್ತಾರೆ. ಕಳ್ಳನಿಗೆ ಗೊತ್ತಿದೆ ನಾನು ಹಣಕ್ಕಾಗಿ ಹೋಗ್ತಾ ಇದ್ದೇನೆ, ಎಲ್ಲಾದ್ರೂ ನಾನು ಸಿಕ್ಕಕೊಂಡ್ರೆ ನನ್ನನ್ನು ಬಿಡೋದಿಲ್ಲ, ನನ್ನ ಎಳೆದು ಒಳಗೆ ಹಾಕ್ತಾರೆ ಕಾರಾಗೃಹದಲ್ಲಿ, ಗೊತ್ತಿದೆ. ಆದರೂ ಗೊತ್ತಿದ್ರೂ ಕೂಡ ಹೋಗ್ತಾನೆ. ಯಾಕೆ? ಆ ಹಣದ ಆಕರ್ಷಣೆ ಆಗಿರುತ್ತೆ. ಸೇವಕರು ಎಷ್ಟು ಕಷ್ಟಪಡುತ್ತಾರೆ. ಎಲ್ಲರೂ ಅದೇ ಗುಂಪಿನಲ್ಲಿ ಬರೋದು. ಎಲ್ಲರೂ ಇನ್ನೊಬ್ಬರ ಕೈ ಕೆಳಗೆ ಆಳಾಗಿ ಸೇವೆ ಮಾಡಿ, ಯಾವುದಕ್ಕೋಸ್ಕರ? ಹಣಕ್ಕಾಗಿ. ಇನ್ನು ವ್ಯಾಪಾರಿ ಎಷ್ಟು ಕಷ್ಟಪಡುತ್ತಾನೆ. ಊರೂರಿಗೆ ತಿರುಗೋದು, ಮನೆ ಮಕ್ಕಳು ಮಡದಿ ಎಲ್ಲರನ್ನು ಬಿಟ್ಟು ತಿರುಗುತ್ತಾರೆ. ಈ ರೀತಿಯಲ್ಲಿ ತಿರುಗುತ್ತಾ 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 ಹಣವನ್ನು ಸಂಪಾದನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ಹಣ ಇವನಿಗೆ ಎಷ್ಟರ ಮಟ್ಟಿಗೆ ಸುಖ ಕೊಟ್ಟಿದೆ? ಆದ್ದರಿಂದ ಅತಿಯಾದ ಹಣದ ಮೇಲಿನ ವ್ಯಾಮೋಹವನ್ನು ಬಿಡಬೇಕು. ಅತಿಯಾದ ಹಣದ ಮೇಲಿನ ವ್ಯಾಮೋಹ. ಹಣವೇ ಇಲ್ಲದೇನೆ ಜೀವನ ನಡೆಯೋದಿಲ್ಲ. ಹೌದು, ಹಣವೇ ಇಲ್ಲದೆ ಜೀವನ ನಡೆಯೋದಿಲ್ಲ. ಆದರೆ ಹಣದ ಮೇಲೆ ಅತಿಯಾದ ವ್ಯಾಮೋಹ. ಇಷ್ಟು ಸಿಕ್ಕರೆ ಮತ್ತಷ್ಟು ಬೇಕೆಂಬ ಆಸೆ. ಇವತ್ತು ಇಷ್ಟು ಸಿಕ್ಕಿದೆ, ಸಾಕಾಗೋದಿಲ್ಲ, ಇನ್ನಷ್ಟು. ಇನ್ನೊಬ್ಬರನ್ನು ನೋಡುತ್ತೇವೆ, ಅವರು ಇಷ್ಟು ಗಳಿಸಿದ್ದಾರೆ. ಇವತ್ತು ಜೀವನಕ್ಕೆ ತೊಂದರೆ ಆಗಿದೆಯಾ? ಏನಾದರೂ ಊಟಕ್ಕೆ ಏನಾದರೂ ಕೊರತೆ ಆಗಿದೆಯಾ? ಬಟ್ಟೆಗೆ ಏನಾದರೂ ಕೊರತೆ? ಸಾಕಲ್ಲ ಅನಿಸೋದಿಲ್ಲ, ಸಾಕು ಅಂತ ಅನಿಸೋದಿಲ್ಲ. ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಅಂತನ್ನುವ ಈ ಅಪೇಕ್ಷೆ ನೋಡಿ. ಅದೇ ಅಪೇಕ್ಷೆ. ಹಣ ಬೇಕು, ಹಣ ಬೇಕು ಅಂತ ಅದಕ್ಕಾಗಿ ಏನು ನಮ್ದು ಹಗಲಿರುಳು ಅಪೇಕ್ಷೆ ಇದೆ, ಅದಕ್ಕಾಗಿ ಏನು ಪ್ರಯತ್ನ ಇದೆ, ಇದೇ ಪ್ರಯತ್ನವನ್ನ ದೇವರಲ್ಲಿ ಮಾಡಿದ್ರೆ ದೇವರ ಸಾಕ್ಷಾತ್ಕಾರನೇ ಆಗಿರ್ತಿತ್ತು ಇಷ್ಟೊತ್ತಿಗೆ. ಆದರೆ ಆ ಪ್ರಯತ್ನವೇ ಇಲ್ಲ ನಮ್ಮಲ್ಲಿ. ಹೀಗೆ ಹಣದ ಮೇಲಿನ ವ್ಯಾಮೋಹ. ಅದರ ಎಷ್ಟರ ಮಟ್ಟಿಗೆ? ತಾರುಣ್ಯದಲ್ಲಿ ಹಣ ಗಳಿಸಬೇಕು, ಮತ್ತೊಂದು ವಯಸ್ಸಾದ್ಮೇಲೂ ಏನು ಹೋಗೋದಿಲ್ಲ. ವಯಸ್ಸಾದ ಮೇಲೂ ಕೂಡ ಪ್ರತ್ತಾಸ್ಮರಂಸ್ತಾದೃಹಿತೃಹೃದಯ್ಯಾ ಭ್ರಾತೃನ್ ಸ್ವಸೃರ್ವಾ ಪಿತರೌ ಚ ದೀನೌ ಗೃಹಾನ್ ಮನೋಜ್ಞಾನ್ ರುಚಿರಚ್ಛದಾಶ್ಚ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯ ವರ್ಗಾನ್. ಪ್ರಹ್ಲಾದರಾಜರು ಈ ಮಾತುಗಳನ್ನು ಹೇಳ್ತಾರೆ. ಪ್ರಹ್ಲಾದರಾಜರು ನಮ್ಮ ದೃಷ್ಟಿಯಿಂದ ಪುಟ್ಟ ಬಾಲಕ, 5 ವರ್ಷ ಅಂತ, ಹೆಸರಿಗೆ 5 ವರ್ಷ ಹುಡುಗ ಅಷ್ಟೇ. ಆದರೆ ಜ್ಞಾನ ಎಂಥದ್ದು, ಎಂತಹ ಪರಿಪಕ್ವವಾದ ಜ್ಞಾನ ಅವರದ್ದು. ಅವರಂತಾರೆ, ಈ ವ್ಯಾಮೋಹ ವಯಸ್ಸಾದ ಮೇಲೂ ಬಿಡೋದಿಲ್ಲ. ದೇಹಾಭಿಮಾನ, ಹಣದ ಮೇಲಿನ ಅಭಿಮಾನ, ಇದೆಲ್ಲ ವಯಸ್ಸಾದ ಮೇಲೂ ಕಾಡ್ತಾ ಇರ್ತದೆ. ವಯಸ್ಸಾದ ಮೇಲೆ ಮಕ್ಕಳನ್ನ ಮದುವೆ ಮಾಡಿ ಕಳಿಸಿರ್ತೇವೆ. ನಮ್ಮ ಹೆಣ್ಣು ಮಕ್ಕಳು ಹೇಗಿದ್ದಾರೆ, ಮಾವನ ಮನೆಯಲ್ಲಿ ಹೇಗಿರುತ್ತಾರೆ, ಅತ್ತೆ ಮಾವ ನಮ್ಮ ಹುಡುಗಿಗೆ ಅನುಕೂಲವಾಗಿದ್ದಾರೋ ಇಲ್ಲೋ ಅದರ ಬಗ್ಗೆ ಆಲೋಚನೆ. ಗಂಡ ಅವನು ಎಲ್ಲೋ ತಿರುಗ್ಲಿಕ್ಕೆ ಹೋಗಿಬಿಡುತ್ತಾನೆ, ಗಂಡನ ಜೊತೆ ನಮ್ಮ ಹುಡುಗಿ ಇದ್ದಾಗೆ ಆಗೋದಿಲ್ಲ ಅಂತ ಅದರ ಬಗ್ಗೆ ಆಲೋಚನೆ. ನಮ್ಮ ಮಗಳು ಯಾವಾಗ ಬರುತ್ತಾಳೆ ಅಂತ ಅದನ್ನೆಲ್ಲ ಬರೀತಾರೆ. ಇವರು ಅರಣ್ಯಕಾಚಾರ ಬರೀತಾರೆ. ಕೆಲವೊಮ್ಮೆ ಎಷ್ಟೋ ಸಂದರ್ಭಗಳಲ್ಲಿ ಅನಿಸೋದಿದೆ, ತವರು ಮನೆಯ ತಂದೆ ತಾಯಂದಿರಿಗೆ ಮಗಳನ್ನ ಕಳಿಸಿಕೊಟ್ಟಾಗ ದುಃಖ ಆಗತ್ತೆ, ಕರೆಸ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇರ್ತದೆ. ಆ ರೀತಿಯಲ್ಲಿ ಅದರದ್ದೇ ಆಲೋಚನೆ ಇರ್ತದೆ. ಇನ್ನ ಏನೋ ನೆಪದಿಂದ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಬಂದಿರ್ತಾರೆ. ಹಳ್ಳಿಯಲ್ಲಿ ನಮ್ಮ ಭೂಮಿ ಅಷ್ಟಿದೆ, ಅದನ್ನ ಕೆಲಸದ ಆಳಿಗೆ ನೋಡ್ಕೊಳ್ಳಿಕ್ಕೆ ಅಂತ ಕೊಟ್ಟಿದ್ದೇವೆ, ಅವನು ಸರಿ ನೋಡ್ಕೊಳ್ತಾನೋ ಇಲ್ಲೋ, ಅವನು ಅದರಲ್ಲಿ ಎಷ್ಟು ನುಂಗಿ ಹಾಕ್ತಾನೋ ಏನೋ ಅಂತ ಅದರ ಬಗ್ಗೆ ಆಲೋಚನೆ. ಕುಲ್ಯಾಹ ಅಂತ ಕುಲದಿಂದ ಬಂದಿರುವಂತಹ ನಮ್ಮ ತಲೆಮಾರಿನಿಂದ ಬಂದಂತಹ ಭೂಮಿ ಅಥವಾ ಮತ್ತೊಂದು ಏನು ಸಂಪತ್ತಿದೆ ಅದರ ಬಗ್ಗೆ ಆಲೋಚನೆ, ಪಶುಗಳ ಬಗ್ಗೆ ಆಲೋಚನೆ, ಭೃತ್ಯರ ಬಗ್ಗೆ ಆಲೋಚನೆ. ಇದೆಲ್ಲ ಆಲೋಚನೆಯ ಮಧ್ಯದಲ್ಲಿ ದೇವರು ಎಲ್ಲಿ ನೆನಪಾಗ್ತಾನೆ ಅಂತ ಕೇಳ್ತಾರೆ ಪ್ರಹ್ಲಾದರಾಜರು ಕೇಳುವಂತಹ ಮಾತು. ಇದರದ್ದೇ ಆಲೋಚನೆ ಅಲ್ಲ, ವಿದ್ವಾಂಸರಾದವರಿಗಿರುತ್ತದೆ. ಅಂದ್ರೆ ವಿದ್ವಾನಪೀಥಂ ಧನುಜಾ ಕುಟುಂಬಂ ಪುಷ್ಣಂ ಸ್ವಲೋಕಾಯನ ಕಲ್ಪತೆ ವೈ ಯತ್ಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇತ ಯಥಾ ವಿಮೂಢ. ಚೆನ್ನಾಗಿ ಅರಣ್ಯಕಾಚಾರ್ಯರು ಹೇಳ್ತಾರೆ, ವಿದ್ವಾಂಸನಾಗಿದ್ದರು,
ವೇದಶಾಸ್ತ್ರ ಪಾರಂಗತೋಪಿ, ಎಲ್ಲ ವೇದಶಾಸ್ತ್ರಗಳನ್ನು ಅರಿದು ಕುಡಿದಿರ್ತಾನೆ. ಆದರೂ ಸ್ವೀಯ ಪಾರಕ್ಯ ವಿಭಿನ್ನ ಭಾವ, ಇವರು ನನ್ನವರು ಅವರು ಪರಕೀಯರು ಅಂತನ್ನುವ ಭಾವನೆ, ಅಭಿಮಾನ ವ್ಯಾಮೋಹಗಳು ಬಿಟ್ಟು ಹೋಗೋದಿಲ್ಲ. ಅದರ ಮೇಲೆ ಗಾಢವಾದಂತಹ ಅಭಿಮಾನ. ಇವರು ನನ್ನ ಹೆಂಡತಿ, ನನ್ನ ಮಕ್ಕಳು. ಅವಿಭಕ್ತ ಕುಟುಂಬ ಇದ್ರೆ ಅಣ್ಣ ತಮ್ಮಂದಿರ ಮಕ್ಕಳನ್ನ ನೋಡುವ ದೃಷ್ಟಿಯೇ ಬೇರೆ, ತನ್ನ ಹೆಂಡತಿ ಮಕ್ಕಳನ್ನು ನೋಡುವ ದೃಷ್ಟಿಯೇ ಬೇರೆ. ಆಮೇಲೆ ಅವರಿಗೆ ಏನು ಬೇಕು, ಅವರಿಗೆ ಅಂಥದ್ದು ಯೋಗ್ಯವಾದ್ದನ್ನು ಕೊಡಬಾರದು, ನಮ್ಮ ಮಕ್ಕಳಿಗೆ ಅದು ದಕ್ಕಬೇಕು ಅಂತನ್ನುವ ಆಲೋಚನೆ. ಇದು ಎಲ್ಲರಿಗೂ ಇರುವಂಥದ್ದು, ವಿದ್ವಾಂಸನಾಗಿದ್ದರೂ ಕೂಡ ಬಿಟ್ಟು ಹೋಗೋದಿಲ್ಲ. ಹೀಗೆ ಈ ಹಣ ಇಷ್ಟು ಮನುಷ್ಯನನ್ನ ಕಟ್ಟಿ ಹಾಕ್ತದೆ. ಈ ರೀತಿಯಲ್ಲಿ ಹೇಳಿ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಹಣದ ಮೇಲಿನ, ವಿತ್ತದ ಮೇಲಿನ ವ್ಯಾಮೋಹವನ್ನ ಕಳೆದುಕೊಳ್ಳಬೇಕು. ಅತಿಯಾದ ವ್ಯಾಮೋಹವನ್ನ ವಿತ್ತದ ಮೇಲೆ ಮಾಡಬಾರದು ಅಂತ ಅನ್ನೋದಕ್ಕೆ ಎಲ್ಲ ಹಂತದ ಉದಾಹರಣೆಗಳನ್ನು ಕೂಡ ಕೊಟ್ಟು ವಿಷ್ಣು ತೀರ್ಥರು ಸಮರ್ಥನೆಯನ್ನು ಮಾಡಿ ತೋರಿಸ್ತಾರೆ. ಅದೇ ರೀತಿಯಲ್ಲಿ ವನಿತೆಯ ಮೇಲಿನ ವ್ಯಾಮೋಹ, ವನಿತೆಯರಿಗೆ ಸಿಟ್ಟು ಬರ್ತದೆ. ಏನು ವನಿತೆಯ ಮೇಲಿನ ವ್ಯಾಮೋಹವನ್ನು ಬಿಡಬೇಕು ಅಂತ ಹೇಳಿದ್ರೆ ನಾವೇನು ಅಪರಾಧ ಮಾಡಿದ್ದೇವೆ? ವನಿತಾ ಅಂತನ್ನೋದರ ಅಭಿಪ್ರಾಯ ಏನು? ಈ ಗಂಡು ಹೆಣ್ಣಿನ ವ್ಯಾಮೋಹ ಏನಿದೆ ಅದು ಬರೀ ಪುರುಷರಿಗೆ ಹೆಣ್ಣಿನ ಮೇಲಿನ ವ್ಯಾಮೋಹ ಅಂತ ಅಷ್ಟೇ ಹೇಳ್ತಾ ಇರೋದಲ್ಲ. ಗಂಡು ಹೆಣ್ಣಿನ ವ್ಯಾಮೋಹ ಅದರ ಬಗ್ಗೆ ಬಹಳ ಸುಂದರವಾದ ನಿರೂಪಣೆಯನ್ನ, ಅನೇಕ ಉದಾಹರಣೆಗಳನ್ನ ಕೊಟ್ಟು ಅದರ ನಿರೂಪಣೆಯನ್ನು ಮಾಡ್ತಾರೆ. ಅದನ್ನ ಮುಂದಿನ ಪ್ರವಚನದಲ್ಲಿ ನೋಡೋಣ. ಅನಂತರದಲ್ಲಿ ಮುಂದಿನ ಮಹತ್ ಸಮಾಗಮ ಮೊದಲಾದಂತಹ ಸುಂದರ ಪ್ರಕರಣಗಳು. ಇಷ್ಟು ವೈರಾಗ್ಯ ಸಂಪಾದನೆ ಆದ ಮೇಲೆ ತತ್ವಜ್ಞಾನದ ಅರ್ಹತೆ ಅಂತ ತತ್ವೋಪದೇಶಗಳ ಆರಂಭ ಆಗತ್ತೆ. ಸಜ್ಜನರ ಸಮಾಗಮ ಬೇಕು, ಸಮಾಗಮದಿಂದ ಸಿಗುವಂತಹ ಲಾಭಗಳೇನು, ಅದನ್ನೆಲ್ಲವನ್ನು ನಿರೂಪಿಸ್ತಾ ಹೋಗ್ತಾರೆ. ಅದನ್ನ ನಾಳೆ ಒಂದು ದಿವಸ ಪ್ರವಚನ ಇರೋದಿಲ್ಲ, ನಾಡಿದ್ದು ಮತ್ತೆ ಇದರ ಚಿಂತನೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀ ಗುರು ಮಧ್ವೇಶ.